ಯಾಕೆ ಬೆಳಿಲಿಲ್ಲ ಅನ್ನೋದು ಅದು ಯಕ್ಷ ಪ್ರಶ್ನೆ, ಅದು ಗೊತ್ತಿಲ್ಲ. ಇನ್ನು ಮುಂದಿಂದ ಏನು ಶೆಡ್ಯೂಲ್ಸ್ ಇದೆ ಅದು ನಾನು ಪ್ರೊಡ್ಯೂಸ್ ಮಾಡ್ಬೋದಾ ಅಂತ ಕೇಳಿದ್ರು. ಒಬ್ಬನೇ ಶಾಪ್ ಆಗ್ತಾರೆ, ಇಲ್ಲಿ 4 ಜನ ಒಳ್ಳೇದು. ಒಂದು ಯಾವತ್ತು ಮಾನಿಟರ್ ನೋಡಿ ಫ್ರೇಮಲ್ಲಿ ನಿಲ್ತಾನೆ ಇಲ್ಲ, ನಾನು ನಿಂತಿದ್ದು ನೋಡೇ ಇಲ್ಲ ಇಲ್ಲಿ ತನಕ, ಮತ್ತು ಯಾವತ್ತೂ ಅವ್ರು ಮಾನಿಟರ್ ಚೆಕ್ ಮಾಡಿಲ್ಲ ಇಲ್ಲಿ ತನಕ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಸಿನಿಮಾ ತಂಡದಿಂದ ದಿಲೀಪ್ ರಾಜ್ ಸರ್, ಕೇಶವಮೂರ್ತಿ ಅವರು, ಹಾಗೆ ಮಧುಸೂದನ್ ಗೋವಿಂದ್ ಇದ್ದಾರೆ. ವೆಲ್ಕಮ್ ಸರ್. ನಮಸ್ತೆ. ಈಗ ಈ ಸಿನಿಮಾದಲ್ಲಿ ಬಿಟ್ಬಿಡಿ, ರಿಯಲ್ ಲೈಫಲ್ಲಿ ನಿಮ್ಮ ವಸ್ತುಗಳು ಯಾವ್ದಾದ್ರು ಕಾಣೆ ಆಗಿದೆಯಾ? ಇಲ್ಲ ಅಂತಂದ್ರೆ ಬೇರೆ ಯಾರ್ದಾದ್ರು ಕಾಣೆ ಆಗಿರೋ ವಸ್ತುಗಳು ನಿಮ್ಗೆ ಸಿಕ್ಕಿದ್ಯಾ? ನಾನು ಅದೇ ಮೊದಲೇ ಹೇಳ್ದಂಗೆ ಇದನ್ನ ಮೊದಲು ಒಂದ್ಸಲ ಹೇಳಿದ್ದೀನಿ. ನಾನು ಆ್ಯಕ್ಚುಲಿ ಒಂದು 10-11 ವರ್ಷ ಈ ಇದರಲ್ಲಿದ್ದಾಗ ನಾನು ಸ್ಕೂಲಲ್ಲಿ ಒಬ್ಬರು ವಾಚ್ ಕದ್ಬಿಟ್ಟಿದ್ದೆ, ಒಬ್ಬನು ವಾಚ್ ಕದ್ದಿದ್ದೆ ನಾನು. ಅಂದರೆ ಅದು ತುಂಬ ಫ್ಯಾಸಿನೇಷನ್, ಆ ವಾಚ್ ತುಂಬ ಸಖತ್ತಾಗಿರೋದು, ಅದು ಕ್ಯಾಲ್ಕುಲೇಟರ್ ಎಲ್ಲ ಬರೋದಲ್ವ, ಆ ಥರ ವಾಚು. ಅದು ಕದ್ದಾದ್ಮೇಲೆ ಕದಿಬೇಕಿದ್ರೆ ಚೆನ್ನಾಗಿತ್ತು, ಮನೆಗೆ ತೊಗೊಂಡೋಗೋ ತನಕನೂ ಚೆನ್ನಾಗಿತ್ತು. ಬಟ್ ಅದು 2 ದಿನ ನನಗೆ ನಿದ್ದೆ ಮಾಡೋಕ್ಕಾಗಲಿಲ್ಲ. ಒಂದು ಕಡೆ ಭಯ, ಸಿಗಾಕೊಂಡ್ರೆ ಹೆಂಗೆ ಅನ್ನೋ ಒಂಥರ ವೀರ್ಡ್ ಫೀಲಿಂಗ್ ಅದು. ಅದಾದಮೇಲೆ ನಾನು ವಾಪಸ್ ಕೊಡೋಕ್ಕೂರ ಸಿಗಾಕ್ತೀನಿ. ಅದಕ್ಕೆ ನಾನು ಬಿಸಾಕ್ಬಿಟ್ಟು ಓಕೆ, ಅಲ್ಲಿಂದ ನಾನು ಕಳ್ತನ ಅನ್ನೋದ್ರದ್ದೊಂದು ಕೆಟ್ಟು ಎಕ್ಸ್ಪೀರಿಯೆನ್ಸ್ ನನಗೆ ಆಯಿತು. ಬಟ್ ಅದೇ ನನ್ನ ಜೊತೆ ಒಬ್ಬ ಫ್ರೆಂಡ್ ಇದ್ದ. ಅವನು ಹೇಗೆ ಅಂದರೆ ಅವನು ಈಗ ಯಾವ್ದಾದ್ರು ಗೊತ್ತಿಲ್ಲದಲ್ಲರೋ ಮದುವೆ ಮನೆಯೆಲ್ಲ ಇರುತ್ತಲ್ಲ, ಆ ಮದುವೆ ಮನೆಗೆ ಹೋಗೋನು ಚಿಕ್ಕ ಮಕ್ಕಳು ವಾಲೆ ಚೈನ್ ಎಲ್ಲ ಕದಿಯೋನು. ಹಾಂ, ಅವಾಗಲೇ ಅವನಿಗೆ 1% ಕೂಡ ಗಿಲ್ಟ್ ಇರ್ತಿರಲಿಲ್ಲ. ನನಗೆ ಪ್ರಾಬಬ್ಲಿ ಈ ಕಥೆನ ಐಡಿಯಾ ನನಗೆ ಅವಾಗಿಂದನೇ ಸಬ್ಕಾನ್ಷಿಯಸಲ್ಲಿ ಉಳಿದಿತ್ತು ಅನಿಸುತ್ತೆ. ಅವನಿಗೆ ಏನಕ್ಕೆ ಅದೇನೂ ಆಗ್ತಾಯಿಲ್ಲ, ನನಗೆ ಮಾತ್ರ ಏನಕ್ಕೆ ಆಗ್ತಾಯಿಲ್ಲ. ಅದು ಭಾಳ ವೀರ್ಡ್ ಅನ್ನಿಸ್ತಾ ಇತ್ತು. ಸೊ ದಟ್ ವಾಸ್ ದ ಜಿಸ್ಟ್ ಈ ಸಿನಿಮಾ ಮಾಡೋದಕ್ಕೆ. ನೋಡಿ, ನೀವು ಕದ್ದಿದ್ರಿಂದ ಡೈರೆಕ್ಟರ್ ಆದ್ರಿ. ಓಕೆ, ಬಟ್ ಕಥೆನಲ್ಲ. ಸರ್, ನಿಮ್ಮ ಲೈಫಲ್ಲಿ ಈ ಥರ ಯಾವ್ದಾದ್ರು ಇನ್ಸಿಡೆಂಟ್ ಆಗಿದೆಯಾ? ಇದೆ. ನಾನು ಆ್ಯಕ್ಚುಲಿ ನನ್ನ ಮೊದಲನೇ ಬೈಕ್ ಕಳ್ಕೊಂಡಿದ್ದೆ. ನಾನು ಕಷ್ಟಪಟ್ಟು ತೊಗೊಂಡಿದ್ದು ಬೈಕ್ ಕಳ್ಕೊಂಡಿದ್ದೆ. ಬಟ್ ಬೇರೆಯವ್ರು ಕಳ್ಕೊಂಡಿರೋದು ನನಗೆಲ್ಲ ಸಿಗಿದೆ ಅಂತ ಇವತ್ತಿಗೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅದು ಯಾಕೋ ಯೋಗ ಬರ್ತಲ್ಲ ನಮಗೆ ಅಷ್ಟೇ ಇದೆ ಅನ್ಸುತ್ತೆ, ಕಳ್ಕೊಳ್ಳೋದು ಅಷ್ಟೇನೆ. ಸೊ ಕಳ್ಕೊಳ್ಳೋದ್ರಲ್ಲೇ ಎಂಡ್ ಆಗಿದೆ ಸದ್ಯಕ್ಕೆ. ಓಕೆ, ಗೊತ್ತಿಲ್ಲ ಸರ್, ಮುಂದೆ ನಾನು ಸಿಗ್ಬೋದು ಈ ಸಿನಿಮಾದಿಂದ. ಬಟ್ ಚಿಕ್ಕ ಹುಡುಗರು ಇದ್ದಾಗ ಕದ್ದಿರೋದೇನು ಆ ಥರದ್ದೇನು ಅಂದರೆ ಕದ್ದಿರೋದು ಆ ಥರ ನಿಮ್ಮ ಥರ ನೆನಪಿಟ್ಕೊಳ್ಳೋ ಥರದ್ದೇನು ಕದ್ದಿಲ್ಲ. ಅಥವಾ ನಾವು ನಿಮ್ಮ ಫ್ರೆಂಡ್ ಕ್ಯಾಟಗರಿಗೆ ಸೇರಿದವರು. ನಾವು ಚೂರು ಹುಷಾರಾಗಿರೋದು. ಗಿಲ್ಟಲ್ಲಿ ಇರೋರಿಗೆ ತುಂಬ ನೆನಪಿರುತ್ತೆ. ಹೌದೌದು, ಅದು ಆ ಇಂಪ್ಯಾಕ್ಟ್ ಸಖತ್ತಿತ್ತು. ಬಟ್ ಅವನಿಗೆ 0. ಅದು ನನಗೆ ಅರ್ಥ ಆಗಲಿಲ್ಲ ಇವತ್ತು ಅದು ಹೇಗೆ. ಈಗೇನಾಗಿದ್ದಾರೆ ಅವರು? ಇಲ್ಲ, ಟಚ್ಚಲ್ಲೇ ಇಲ್ಲ ಅವಾಗಿಂದನೇ ಬಿಟ್ಟು. ಬಟ್ ಆ ವ್ಯಕ್ತಿನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಅಂದರೆ ಅವನದು ಕ್ಯಾರೆಕ್ಟರ್ ಆ ಥರ ಇದೆ. ಅದು ಪ್ರಾಬಬ್ಲಿ ಮುಂದೆ ಯಾವ ಥರ ನಾನು ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಇಲ್ಲಿ ಯಾವ್ದಾದ್ರು ಕ್ಯಾರೆಕ್ಟರ್ ಟ್ರೈಟ್ ಅದಕ್ಕೆ ರಿಸೆಂಬಲ್ ಆಗೋ ಥರ ಇದೆಯಾ? ಆ ಸೈಕಾಲಜಿ ಇದೆಯಲ್ಲ, ಅವನಿಗೇನು ಆಗ್ದಲ್ಲೇ ಇದ್ದಿದ್ದು, ಅದು ಡ್ರೈವ್ ಆಗಿದೆ. ಹಾಂ. ನಾನು ನಿಮಗೆ ಗೊತ್ತಿದೆಯೋ ಇಲ್ವೋ, ಬಿಗ್ ಫನ್ ಅಂತ ಒಂದು ಚೂಯಿಂಗ್ ಗಮ್ ಬರೋದು. ಅದು 2 ತೊಗೊಂಡ್ರೆ ಒಂದು ಕ್ರಿಕೆಟರ್ ಕಾರ್ಡ್ ಫ್ರೀ ಬರೋದು, ಗಟ್ಸ್ ಅಂಡ್ ಗ್ಲೋರಿ ಅಂತೆಲ್ಲ. ಅದು ನಾನು ತಗೋತಾ ಇದ್ದೆ, ಬಟ್ ಕಲೆಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ನನ್ನ ಫ್ರೆಂಡ್ ಸಿಕ್ಕಾಬಡೆ ಇಟ್ಕೊಂಡಿದ್ದ. ಇದು ಹಿಂಗೆ ಹೋದ್ರೆ ಆಗಲ್ಲ ಅಂದ್ಬಿಟ್ಟು ಅವನೊಂದು ದಿನ ಸುಮ್ಮನೆ ಮನೆಗೆ ಹೋಗಿದ್ದೆ, ತೊಗೊಂಬಂದ್ಬಿಟ್ಟಿದ್ದೆ ಕಾರ್ಡ್ಸ್ ಎಲ್ಲ ಬಿಗ್ ಫನ್ದು. ಅವಾಗ ಏನು ಅನಿಸ್ಲಿಲ್ಲ. ಬಟ್ ನನಗೆ ನನ್ನ ಕಸಿನ್ ಒಂದು ಮೈಕಲ್ ಶೂಮ್ಯಾಕರ್ದು ಒಂದು ಫೆರಾರಿ ಕ್ಯಾಪ್ ತಂದು ಕೊಟ್ಟಿದ್ದ, ಜರ್ಮನಿ ಫಾರ್ಮುಲಾ 1 ರೇಸ್ ಹೋದಾಗ. ಅದು ನಂದು ಕದ್ಬಿಟ್ರು ಒಬ್ರು. ಅವತ್ತು ನನಗೆ ಹಿಂಗನ್ಸುತ್ತಾ ಕಳ್ಕೊಂಡ್ರೆ ಅಂತ. ಸೊ ಆ 2 ಕಾಂಟ್ರಾಸ್ಟ್ ಫೀಲಿಂಗು. ಸೊ 2 ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅಲ್ಲಿಂದ ಐ ನೆವರ್ ವೆಂಟ್ ದಟ್ ವೇ. ದಟ್ ಈಸ್ ದ ಮೋಸ್ಟ್ ಮೆಮೊರೇಬಲ್ ಥಿಂಗ್. ಓಕೆ, ನೈಸ್ ಸರ್. 2005ರಲ್ಲಿ ಬಾಯ್ ಫ್ರೆಂಡ್ ಸಿನಿಮಾದಿಂದ ಪ್ರಾಬಬ್ಲಿ ದ ಫಸ್ಟ್ ಫಿಲಿಮ್ ಆಫ್ ಯೋರ್ಸ್. ಸೊ 2025 ಕಾಲಿಡ್ತಾ ಇದ್ದೀವಿ. ಪ್ರಾಬ್ಲಿ 20 years ಆಫ್ ಯುವರ್ ಜರ್ನಿ. ಸೊ ಸಿನಿಮಾ ಅವತ್ತಿದ್ದಂತಹ ಆ್ಯಸೆಟಿಕ್ಸು ಇವತ್ತು ಸಿನಿಮಾ ಮಾಡೋದಕ್ಕೆ ಈಸಿ ಆಗಿದೆಯಾ, ಕಷ್ಟ ಆಗಿದೆಯಾ? ನೀವು ನೋಡುವಂತಹ ಪರ್ಸ್ಪೆಕ್ಟಿವ್ ಹೇಗಾಗಿದೆ? ಈಸಿ ಕಷ್ಟ ಅನ್ನೋದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾರು ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಡೆಫಿನೆಟ್ಲಿ ಥಾಟ್ ಪ್ರೋಸೆಸ್ ಏನಿದೆ ಅದು ಇವತ್ತು ತುಂಬ ಬೆಟರ್ ಆಗಿದೆ. ಆವತ್ತಿನ ಅಂದರೆ ಅವಾಗ ತುಂಬ ಫಾರ್ಮುಲಾ ಬೇಸ್ಡ್ ಸಿನಿಮಾ ಮಾಡ್ತಾಯಿದ್ರು. ಹಿಂಗೆ ಇರಬೇಕು, ಈ ಥರನೇ ಹೀರೋ ಹಿಂಗೆ ಇರಬೇಕು, ಹೀರೋನ ಸಾಂಗಲ್ಲೇ ಪ್ರೆಸೆಂಟ್ ಮಾಡಬೇಕು ಅಥವಾ ಒಂದು ಫೈಟಲ್ಲೇ ಪ್ರೆಸೆಂಟ್ ಮಾಡಬೇಕು ಅನ್ನೋದೇನಿತ್ತು ಅದೀಗ ಸಾಕಷ್ಟು ಬದಲಾಗ್ಬಿಟ್ಟಿದೆ. ಅಂದರೆ ತುಂಬ ನ್ಯಾಚುರಲ್ ಪ್ರೋಸೆಸ್ಸಿಗೆ ಬಂದ್ಬಿಟ್ಟಿದೆ. ಈಗ ರಿಯಲ್ ಟು ಲೈಫ್ ಬರ್ತಾ ಇದೆ. ಆವಾಗ ಕನಸೆ ತೋರಿಸ್ತಾ ಇದ್ದಿದ್ದು 10 ಜನ ಕೊಡಿಯೋದೇ ಸಿನಿಮಾ ಅಂತ ಇತ್ತು. ಬಟ್ ಇವತ್ತು ಹಂಗಿಲ್ಲ.
ತಪ್ಪು ಮಾಡಿದಾಗ ಹೊಡೆಸ್ಕೊಳ್ಳೋನು ಹೀರೋ ಆಗ್ತಾನೆ ಇವತ್ತು. ಸೊ ಈಗ ಥಾಟ್ ಪ್ರೊಸೆಸ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಆ್ಯಂಡ್ ಈ ಸಿನಿಮಾ ಅಂದರೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಸಿನಿಮಾನ ಪ್ರಾಬ್ಲಿ ವಿತ್ ಯರ್ 20 years ಎಕ್ಸ್ಪೀರಿಯನ್ಸ್ ನೀವು ಫಸ್ಟ್ ಟೈಮ್ ಕತೆ ಕೇಳಿದಾಗ ಫಸ್ಟ್ ಥಾಟ್ ಬಂದಿದ್ದು ಅಂದರೆ ಈ ಕತೆ ಕೇಳಿದ ತಕ್ಷಣ ಏನು ಅನಿಸ್ತು ಅನ್ನೋದು, ಆಮೇಲೆ ಫಸ್ಟ್ ಶೋ ರೀಲ್ ನೋಡಿದಾಗ ಸಿನಿಮಾ ಓಕೆ ತಯಾರಾಗಿದೆ ಅಂತ ಫಸ್ಟ್ ಶೋ ರೀಲ್ ನೋಡಿದಾಗ ಏನು ಅನಿಸ್ತು ಅನ್ನೋದು, ಸ್ಕ್ರಿಪ್ಟ್ ಟು ಸ್ಕ್ರೀನ್ ಟ್ರಾನ್ಸಿಷನ್ ಹಾಗೆ ಆಗಿತ್ತಾ? ಸರಿ, ಡೆಫಿನೆಟ್ಲಿ ಎಸ್. ಅಂದರೆ ಸ್ಕ್ರಿಪ್ಟ್ ಟು ತೆರೆ ಮೇಲೆ ಏನು ಬರ್ತಾ ತೋರಿಸೋದಕ್ಕೆ ಇವ್ರು ರೆಡಿ ಮಾಡಿದ್ದಾರೆ, ಅದರಲ್ಲಿ ಏನು ನನಗೆ ವ್ಯತ್ಯಾಸ ಕಾಣಿಸ್ತದೆ. ಇಟ್ ಇಸ್ ಲುಕಿಂಗ್ ಬೆಟರ್, ಫಾರ್ ಬೆಟರ್. ಬಟ್ ಈ 20 ವರ್ಷದ ಜರ್ನಿಲಿ ಒಂದು ತಿಳ್ಕೊಂಡಿರೋದೇನು ಅಂದರೆ ಕತೆ ಕೇಳೋದ್ರ ಮೇಲೆ ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಸಿನಿಮಾನ. ಬಿಕಾಸ್ ಎಲ್ಲ ಗುಡ್ ನರೇಟರ್ಸು ಗುಡ್ ಮೇಕರ್ಸ್ ಆಗಲ್ಲ, ಆ್ಯಂಡ್ ಎಲ್ಲ ಗುಡ್ ಮೇಕರ್ಸು ಗುಡ್ ನೆರೇಟರ್ಸ್ ಆಗಲ್ಲ. ಸೊ ಇದೇನಾಗುತ್ತೆ, ಎನಿ ಪ್ರಾಜೆಕ್ಟ್ ಯು ಟೇಕ್ ಇಟ್ಸ್ ಅ ಚಾನ್ಸ್. ಅದು ಯಾರದೇ ಆಗಲಿ, ನಾಳೆ ರಾಜಮೌಳಿ ಅವ್ರು ಬಂದು ನನಗೆ ಕತೆ ಹೇಳಿದ್ರು ಫಾರ್ ಆನ್ ಆ್ಯಕ್ಟರ್ ಇಟ್ಸ್ ಅ ಚಾನ್ಸ್. ಸೊ ಹಾಗಾಗಿ ಈ 20 yearsಲ್ಲಿ ಕತೆ ಕೇಳಿ ನಾನು ಈ ಸಿನಿಮಾ ಹಿಂಗಾಗುತ್ತೆ ಅಂತ ನಾನು ಜಡ್ಜ್ ಮಾಡಲ್ಲ. ಈಗ ಫೈನಲ್ ಔಟ್ಪುಟ್ ನೋಡ್ತೀವಲ್ಲ, ಫೈನಲ್ ಔಟ್ಪುಟ್ ನೋಡಿದಾಗ ನಾವು ಕೂತ್ಕೊಂಡು ಫಸ್ಟ್ ಟೈಮ್ ನಾನು ಇಡೀ ಸಿನಿಮಾ ನೋಡಿದಾಗ ನನಗೇನು ಫೀಲ್ ಆಯಿತು ಅದ್ರ ಮೇಲೆ ನಾನು ಜಡ್ಜ್ ಮಾಡ್ತೀನಿ. ಈ ಸಿನಿಮಾ ಚೆನ್ನಾಗಿದೆ, ಓಕೆ ಅನ್ನೋ ಥರ. ಈ ಸಿನಿಮಾ ಎಸ್ಪೆಷಲಿ ಈ ಸಿನಿಮಾ ನನಗೆ ನಾನು ಫೈನಲ್ ಪ್ರಾಡಕ್ಟ್ ನೋಡಿದಾಗ ಐ ವಾಸ್ ರಿಯಲಿ ಹ್ಯಾಪಿ. ಅಂದರೆ ಒಂದು ಪರ್ಸ್ನಲಿ ಇಂಡಿವಿಜುವಲ್ ಆಗಿ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಖುಷಿ ಆಯಿತು. ನನಗೆ ಈ ಪಾತ್ರ ಸಿಕ್ಕಿದ್ದು, ಆ್ಯಂಡ್ ಎಲ್ಲರಿಗಿಂತ ಖುಷಿಯಾಗಿದ್ದು ಕೇಶವ್ ಸ್ಯಾಟಿಸ್ಫ್ಯಾಕ್ಷನ್. ಸರ್ ನೀವು ಮಾಡಿದ್ಮೇಲೆ ನನಗೆ ಖುಷಿ ಆಯಿತು ಸರ್, ನಾನು ಏನು ಅಂದ್ಕೊಂಡೆ ಅದು ಬಂತು ಅಂತ ಹೇಳಿದ್ರಲ್ಲ, ದಟ್ ವಾಸ್ ಮೈ ಫಸ್ಟ್ ವಿಕ್ಟ್ರಿ ಅದು. ಯಾಕಂದರೆ ಡೈರೆಕ್ಟು ಒಬ್ಬರು ಓಕೆಪ್ಪ ಅಂತ ಹೇಳಿಬಿಟ್ರೆ ಅದು ಫಸ್ಟ್ ವಿಕ್ಟ್ರಿ ಒಬ್ಬ ಆ್ಯಕ್ಟ್ರಿಗೆ. ಸೆಕೆಂಡು ನಾನು ನೋಡಿದಾಗ ನನಗೆ ಓಕೆ ನಾನು ಹೋಗಿ ಹೊರಗಡೆ ಹೇಳ್ಬೋದು, ನಾನು ಈ ಸಿನಿಮಾ ನಾನು ಮಾಡಿದ್ದೀನಿ ಅಂತ ಹೇಳ್ಬೋದು ಅನ್ನೋ ಒಂದು ಫೀಲಿಂಗ್ ಬಂದರೆ ಅದು 2ನೇ ವಿಕ್ಟ್ರಿ. ಅದಾದಮೇಲೆ ಒಂದು ಸತಿ ರಿಲೀಸ್ ಆದಮೇಲೆ ಜನ ಹೇಗೆ ರಿಸೀವ್ ಮಾಡ್ತಾರೆ, ದಟ್ಸ್ ದ 3rd ವಿಕ್ಟ್ರಿ ಅದು. ಸರ್ ಪ್ರಾಬ್ಲಿ ಡೌನ್ ದ ಲೈನ್ ಆ ಎಕ್ಸೈಟ್ಮೆಂಟು ಮತ್ತು ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ, ಅಂದರೆ ಸಿನಿಮಾ ರಿಲೀಸ್ ಆದಮೇಲೆ ಹಿಂಗಾಗುತ್ತೆ ಅಂತ, ಅದೆಲ್ಲ ಸ್ಯಾಚುರೇಟ್ ಆಗಿಬಿಟ್ಟಿದೆಯಾ? ಪ್ರಾಬಬ್ಲಿ ಇವಾಗ ಒಂದು ಗಟ್ ಫೀಲಿಂಗ್ ಇದೆ, ಅದನ್ನು ಬಿಟ್ಟು ಓಕೆ ಜನ ಹೆಂಗೆ ರಿಸೀವ್ ಮಾಡ್ತಾರೆ ಇಟ್ ಇಸ್ ಓಕೆ ಅನ್ನೋ ಥರ ಆಗಿದೆಯಾ, ಅಥವಾ ವಾಟ್ ಈಸ್ ಯುವರ್ ಪರ್ಸ್ಪೆಕ್ಟಿವ್ ಆನ್ ದ್ಯಾಟ್? ಇಲ್ಲ, ಆ ಗಟ್ ಫೀಲಿಂಗ್ ಯಾವತ್ತೂ ಹೋಗಲ್ಲ. ಇದು ಕ್ರಿಕೆಟ್ ಮ್ಯಾಚ್ ಇದ್ದಂಗೆ, ಪ್ರತಿ ಮ್ಯಾಚಲ್ಲೂ ನಮಗೆ ಬೇಜಾರಾಗ್ತೈತೆ, ನಾಳೆ ನೋಡೋದೇ ಇಲ್ಲ ನಾನು ಅಂತ. ನೆಕ್ಸ್ಟ್ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರ್ತೀವಿ, ಗೊತ್ತಾಯ್ತಾ 1 ಓವರ್ಗೆ 20 ರನ್ ಬೇಕಂತೆ ಅಂತ ಹೇಳಿದ್ರೆ ಹೊಡೆದ್ರು ಹೊಡಿತಾರೆ, ನಾವು ಯಾವುದಕ್ಕೂ ನೋಡ್ಬಿಡಲ್ವಾ ಅಂತ. ಸೊ ಅದು ಹೋಪ್ ಯಾವತ್ತೂ ಹೋಗಲ್ಲ. ಸೊ ಅಲ್ಟಿಮೇಟ್ಲಿ ಇದು ನಮ್ಮ ಗ್ರೌಂಡು, ನಾವೇ ಮ್ಯಾಚ್ ಆಡ್ತಾ ಇರ್ತೀವಿ. ಸೊ ಅದು ಹೋಗೋದಿಲ್ಲ, ಅದು ಸಾಯೋದೇ ಇಲ್ಲ. ಅದು ರೇಂಜ್ಗಳು ಚೇಂಜ್ ಆಗುತ್ತೆ ಅಷ್ಟೇ. ಪ್ರಾಜೆಕ್ಟ್ ಟು ಪ್ರಾಜೆಕ್ಟ್ ಗೆಲುವಿನ ಏನಂತಾರೆ ರೇಂಜ್ ಇರುತ್ತಲ್ಲ, ಈ ಮಟ್ಟಕ್ಕೆ ಗೆಲ್ಬೋದು ಅಥವಾ ಇದು ಇಷ್ಟಾಗ್ಬಿಟ್ರೆ ಸಾಕು, ಅದು ವೇರಿ ಆಗ್ಬೋದು ಅಷ್ಟೇ ಹೊರತು. ಬಟ್ ಎಕ್ಸ್ಪೆಕ್ಟೇಷನ್ಸ್ ಆಗಲಿ, ಹುಮ್ಮಸ್ ಆಗಲಿ, ಅದು ಯಾವತ್ತೂ ಸಾಯಲ್ಲ. ಸೊ ಈ ಸಂಕ್ರಾಂತಿ ಹಬ್ಬದ ಮ್ಯಾಚಲ್ಲಿ 6 ಹೊಡೆಯಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಡೆಫಿನೆಟ್ಲಿ. ಅಲ್ಲ, ಬಾಲ್ ಮೇಲೆ ಹೋಗ್ಬಿಟ್ಟಿದೆ, ಅದು ಬೌಂಡ್ರಿ ಲೈನ್ ದಾಟುತ್ತಾ ಇಲ್ವಾ ಅನ್ನೋದು ಅಷ್ಟೇ ವೇಟಿಂಗ್ ಈಗ. ಥ್ಯಾಂಕ್ ಯು. ಸರ್ ಟ್ರೈಲರಲ್ಲಿ ನೋಡಬೇಕಾದ್ರೆ ನೆರೇಟಿವ್ ಮೊಸಾಕ್ ಎಕ್ಸ್ಪೀರಿಯನ್ಸ್ ಅಂತ ಬಂತು. ತುಂಬ ಜನಕ್ಕೆ ಅದು ಗೊತ್ತಾಗಲಿ ಅಂದರೆ ಏನಕ್ಕೆ ಅದನ್ನು ಹಾಕಿದ್ದೀರಾ ಅನ್ನೋದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನು ಸರ್ ಹಾಗಾದರೆ? ಈಗ ಇದು ಓಕೆ, ಇದಕ್ಕೆ ತುಂಬ ವಿಧಾನದಲ್ಲಿ ಹೇಳ್ಬೋದು. ಮತ್ತು ನಾನು ಏನೇ ಹೀಗೆ ಹೇಳಿದ್ರು ನಿಮಗೆ ಅದು ಎಕ್ಸ್ಪೀರಿಯೆನ್ಸ್ ಮಾಡೋದಂಗೆ ಪ್ರಾಬ್ಲಿ ಗೊತ್ತಾಗ್ದಲೇ ಇರ್ಬೋದು. ನಾನೊಂಚೂರು ಟ್ರೈ ಮಾಡ್ಬೋದು. ಅಂದರೆ ಈಗ ಮಲ್ಟಿಪಲ್ ಸಿಚುವೇಶನ್ಸಲ್ಲಿ ವೆರೈಟಿ ಆಫ್ ಎಮೋಷನ್ಸ್ ಪೈಲಪ್ ಆಗ್ತಾ ಹೋಗ್ತಾ ಇರುತ್ತೆ ಸಿನಿಮಾದಲ್ಲಿ ಕೊನೆ ತನಕ, ಕ್ಲೈಮ್ಯಾಕ್ಸ್ ತನಕ. ನಿಮಗೆ ಕ್ಲೈಮ್ಯಾಕ್ಸ್ ಬಂದಾಗ ಅದೆಲ್ಲ ಈವನ್ ಆಗಿ ಒಂದೇ ಥರ ಕಾಣೋಕ್ಕೆ ಶುರು ಆಗುತ್ತೆ. ನೀವು ಹೊರ್ಗಡೆ ಬರಬೇಕಿದ್ರೆ ಒಂದು ಇಡಿಯಾದ ಒಂದು ಎಮೋಷನ್ನ ಕ್ಯಾರಿ ಮಾಡ್ತಾ ಹೋಗ್ತೀರಾ, ಒಂದು ಎಕ್ಸ್ಪೀರಿಯೆನ್ಸ್ನ ಕ್ಯಾರಿ ಮಾಡ್ತಾ ಹೋಗ್ತೀರಾ. ಅದಕ್ಕೆ ನಾನು ಅದನ್ನು ನೆರೇಟಿವ್ ಮೊಸಾಕ್ ಎಕ್ಸ್ಪೀರಿಯೆನ್ಸ್ ಅಂತ ಅದನ್ನು ಓಕೆ ಇದಕ್ಕೆ ಕರೆಕ್ಟಾಗಿ ಫ್ರೇಮ್ ಆಗುತ್ತೆ. ಅದು ನಾನು ಬೇರೆ ಇನ್ನೇನು ಕೆಟಗರೈಸ್ ಮಾಡೋಕ್ಕೆ ಜಾನ್ರದಲ್ಲಿ ಹೇಳೋದಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ಇದೇ ನನಗೆ ಹತ್ರ ಅನಿಸಿದ್ದು. ಸೊ ಜಾನ್ರ ಬಗ್ಗೆ ಮಾತಾಡೋದಾದ್ರೆ ವೇರ್ ದಿಸ್ ವಿಲ್ ಫಿಟ್ ಇನ್, ಯಾವ ಜಾನ್ರ ಅಂತ ನೀವು ಕನ್ಸಿಡರ್ ಮಾಡ್ತೀರಾ? ನನಗೆ ನೋಡಿದಾಗ ನನಗೆ ಏನು ಅನಿಸ್ತು ಅಂತ ಹೇಳ್ಬಿಡ್ತೀನಿ, ಹೈಸ್ ಥ್ರಿಲ್ಲರ್ ಅಂತ ಅನಿಸ್ತು. ಪ್ರಾಬಬ್ಲಿ ಇಫ್ ಐ ಆಮ್ ನಾಟ್ ರಾಂಗ್, ಗೊತ್ತಿಲ್ಲ ನನಗೆ. ಬಟ್ ನಿಮ್ಮ ಜೊತೆ ಮಾತಾಡ್ತಾ ಪ್ರಾಬಬ್ಲಿ ಇಟ್ ಮೈಟ್ ಆಲ್ಸೋ ಹ್ಯಾವ್ ಅನದರ್ ಎಮೋಷನ್ಸ್ ಅಂತ ಅನಿಸ್ತು. ಸೊ ನೀವು ಯಾವುದು ಕ್ಯಾಟಗರೈಸ್ ಮಾಡ್ತೀರಾ ಇದನ್ನ? ಹೈಸ್ ಥ್ರಿಲ್ಲರ್ ಅಂತೂ ಅಲ್ಲ, ಇದಕ್ಕಂತೂ ಖಂಡಿತ ಬರಲ್ಲ, ಅದಂತೂ ಅಲ್ಲ. ನಾನು ಅದಕ್ಕೋಸ್ಕರನೇ ಆ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಇದು ಒಂದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ, ಒಂದು ಎಮೋಷನ್ ಮೇಲೆ ಡಿಪೆಂಡ್ ಆಗಿಲ್ಲ ಅಥವಾ ಒಂದು ಜಾನ್ರದ ಮೇಲೆ ಡಿಪೆಂಡ್ ಆಗಿಲ್ಲ. ಬಟ್ ಸಿಚುವೇಶನ್ ನಿಮಗೆ ಕರ್ಕೊಂಡು ಹೋಗೋ ದಾರಿ ಇದೆಯಲ್ಲ, ಅದೆಲ್ಲದು ಸೇರಿದ್ಮೇಲೆ ಈಗ ನಾವು ಸ್ಮೂದಿ ಅಂತ ಹೇಳ್ತೀವಿ.
ಸ್ಮೂದಿ ಅನ್ನೋ ಹೆಸರಲ್ಲಿ ತುಂಬ ವೆರೈಟೀಸ್ ಆಫ್ ಇಂಗ್ರೀಡಿಯೆಂಟ್ಸ್ನ ನಾವು ಹಾಕ್ಬೋದು, ವೆರೈಟೀಸ್ ಆಫ್ ಡ್ರೈ ಫ್ರೂಟ್ ಅಥವಾ ತುಂಬ ಥರದ ವಿಚಾರ ಹಾಕಿ ಒಂದೊಂದು ಸ್ಮೂದಿ ಒಂದೊಂದು ಫ್ಲೇವರ್ ಕೊಡ್ತಾ ಹೋಗುತ್ತೆ. ಸೊ ಇದರಲ್ಲೂ ಕೂಡ ಆ ಎಮೋಷನ್ಸ್ ಇರ್ಬೋದು, ಜಾನ್ರ ಇರ್ಬೋದು, ಅದೇ ರೀತಿ ವರ್ಕ್ ಆಗಿದೆ. ಅದೆಲ್ಲ ಸೇರಿಕೊಂಡು ನಿಮಗೊಂದು ಫ್ಲೇವರ್ ಕೊಡುತ್ತೆ. ಅದನ್ನು ನಾನು ಆಡಿಯನ್ಸಿಂದ ಕೇಳಕ್ಕೆ ನಾನು ಬಟ್ ಅದೆಲ್ಲರಿಗೂ ಒಂದೇ ಥರ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಜಾನ್ರೆ ನಿಮಗೆ ಬಿಟ್ಟಿದ್ದು ಥಿಯೇಟರ್ ಕರೆಕ್ಟ್. ಹಂಗೆ ಹೇಳ್ತಿದ್ರಲ್ವ ಸರ್, ಸಮ್ ಅಪ್ ಮಾಡಿಬಿಟ್ಟೆ ನಾನು. ಓಕೆ, ಆ್ಯಂಡ್ ಸಿನಿಮಾದಲ್ಲಿ ನಿಮ್ಗೊಂದು ಓ ಸಿ ಡಿ ಇದೆ, ರಿಯಲ್ ಲೈಫಲ್ಲಿ ಆ ಥರ ಏನಾದ್ರು ಓ ಸಿ ಡಿ ಇದೆಯಾ? ನನಗೆ ಸ್ವಲ್ಪ ಓ ಸಿ ಡಿ ಅಂದರೆ ಈ ಹೈಜೀನ್ ಸೆಂಟ್ರಿಕ್, ಸ್ವಲ್ಪ ಏನೋ ಅಂದರೆ ನೀಟಾಗೇ ಇರುತ್ತೆ, ಅಲ್ಲಿ ಇಂಚೂರು ನೀಟ್ ಮಾಡ್ಬೋದಾ ಅಂದರೆ ಮಾಡ್ತೀನಿ ಆ ಥರ. ಸ್ವಲ್ಪ ಎಷ್ಟು ಕೊಡ್ತೀರಾ ರೇಟಿಂಗು ಈ ಗ್ರೀನ್ ಟೀಗೆ? ಗ್ರೀನ್ ಟೀ ಫಸ್ಟ್ ಆಫ್ ಆಲ್ ಗ್ರೀನ್ ಟೀನೇ ಕಮ್ಮಿ ನಾನು ಕುಡಿಯೋದು. So, ಈ ಗ್ರೀನ್ ಟೀ ಎಲ್ಲದಕ್ಕಿಂತ ಚೆನ್ನಾಗಿದೆ ಇವತ್ತಿನವರೆಗೂ. ಸೊ ಐ ಕ್ಯಾನ್ ಗಿವ್ ಇಟ್ 10 on 10. ಸೊ ರಿಲೇಟಬಲ್ ಆಯ್ತಾ ಕ್ಯಾರೆಕ್ಟರು? ಅಂದರೆ ಓ ಸಿ ಡಿ ರಿಯಲ್ ಲೈಫಲ್ಲಿ ಸ್ವಲ್ಪ ಇದೆ ಅಂತಂದ್ರಿ, ಆ್ಯಂಡ್ ಸಿನಿಮಾದಲ್ಲಿ ಜಾಸ್ತಿನೇ ಇದೆ. ಖಂಡಿತ, ಅಂದರೆ ರಿಲೇಟ್ ಆಗೋದಕ್ಕಿಂತ ಎಕ್ಸ್ಪೀರಿಯನ್ಸ್ ಹೊಸದಿತ್ತು. ಅಂದರೆ ಆ ಝೋನ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಪಾಪ ಅವ್ರು ಏನು ಅಂದರೆ ಒಂದು ಚಿಕ್ಕದು ಈ ಮೈಕಿಂಗ್ ಇದೆ, ಇದನ್ನು ಸ್ಟ್ರೈಟ್ ಮಾಡ್ಬೋದಾ ಅನ್ಕೋತಾರಲ್ಲ, ಅಂದರೆ ಅಷ್ಟು ಅಟೆನ್ಷನ್ ಟು ಡೀಟೇಲ್ ಕೊಡ್ತಾರೆ. ದಟ್ ವಾಸ್ ಸಮಥಿಂಗ್ ನ್ಯೂ ಟು ಎಕ್ಸ್ಪ್ಲೋರ್. ಅಂದರೆ ಹಂಗೂ ಇರ್ತಾರ ಜನ, ಈ ನೈಫ್ ಹಿಂಗೆ ಇಡಬೇಕು, ಈ ಫೋರ್ಕ್ ಹಿಂಗೆ ಇಡಬೇಕು, ಇದು ಹಿಂಗೆ ಅವ್ರು ಪಾಪ ಎಷ್ಟು ಪ್ರೆಸೆಂಟಲ್ಲಿ ಇರ್ತಾರೆ ಅನ್ನೋದು ವಾಸ್ ಸಮಥಿಂಗ್ ನ್ಯೂ ಫಾರ್ ಮೀ ಟು ಎಕ್ಸ್ಪ್ಲೋರ್. ಸೊ ಇದೆಲ್ಲ ಒಟ್ಟಾರೆ ನಿಮ್ಮ ಗುಣಗಳೇ ಸಿನಿಮಾದಲ್ಲಿ ತಂದಿರೋದು ನೀವು. ಆ ಕಳ್ತನ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ, ಓ ಸಿ ಡಿವರೆಗೂ ಬಂದಿದ್ದೀರಾ ಈಗ. ನಾನು ನೋಡಿರೋ ಗುಣಗಳು ಭಾಳ ಇದೆ, ನಾನು ಅಬ್ಸರ್ವ್ ಮಾಡಿರೋ ಗುಣಗಳು, ಈ ಥರ ಮನುಷ್ಯ ಇರ್ತಾನ ಅನ್ನೋಂಥ ಗುಣಗಳು ಭಾಳ ಇದೆ ಸಿನಿಮಾದಲ್ಲಿ. ಪ್ರಾಬ್ಲಿ ಅದು ರಿಲೇಟ್ ಮಾಡ್ಕೊಬೋದಿದ್ದು ಅನಿಸುತ್ತೆ. ಅವ್ರೇನಕ್ಕೆ ಹಂಗಿದ್ದಾರೆ ಅನ್ನೋದು ನನಗೆ ಆಗ್ತಾ ಇರೋ ಒಂದು ಜಿಸ್ಟ್ ತೊಗೊಂಡು ಕಂಪೇರ್ ಮಾಡಿ ರಿಲೇಟ್ ಮಾಡ್ಕೊಳ್ಳೋ ಸಾಧ್ಯತೆ ಇತ್ತು ಪ್ರಾಬ್ಲಿ ಅದರಿಂದ. ನೈಸ್ ನೈಸ್. ಸೊ ನಿಮಗೆ ಅದ್ರ ಓ ಸಿ ಡಿ ಇದೆಯಾ ಸರ್ ಈ ಥರ? ತೀರಾ ತಲೆ ಕೆಡಿಸ್ಕೊಳ್ಳೋಷ್ಟು ಗುರು ಏನು ಗುರು ಸೈಕೋ ಅನ್ನೋಷ್ಟೆಲ್ಲ ಆ ಥರದ್ದು ಯಾವುದೂ ಇಲ್ಲ. ಅಲ್ಲ, ಆ ಥರ ಸೈಕ್ಗಳು ನಿಮ್ಮ ಸುತ್ತ ಇರೋ ಓ ಸಿ ಡಿ ನೋಡಿದ್ದೀರಾ ಯಾರು? ಅಲ್ಲ, ಅದಕ್ಕೆ ಇನ್ನೊಂದು ಕಾರಣ ಇದೆ, ನನ್ನ ಹೆಂಡ್ತಿನೂ ಕಾರಣನೇ ಅದಕ್ಕೆ. ಆ ಥರ ಎಲ್ಲ ಇರೋದಕ್ಕೆ ಅವಳು ಬಿಡಲ್ಲ ನನಗೆ. ಯಾಕಂದ್ರೆ ತೀರಾ ಕ್ಲೀನಾಗಿರೋದು ಅದೊಂಥರ ಈಗ ಲೈಫಲ್ಲಿ ಆಸೆ ಇರಬೇಕಲ್ಲ, ಎಲ್ಲ ನೀಟ್ ಮಾಡಿ ಕುತ್ಕೊಂಡ್ರೆ ಆಮೇಲೆ ಏನು ಮಾಡೋದು. ಅದಕ್ಕೆ ಒಂದೊಂದು ಪೋಸ್ಟ್ಪೋನ್ ನಮ್ದಲ್ಲಿ ನಾಳೆ ಮಾಡೋಣ ಅಂತ ಇಟ್ಟಿದ್ರೆ ಚೆನ್ನಾಗಿರುತ್ತೆ. ಬಟ್ ಇವ್ರ ಹತ್ರ ಬೇರೆ ಯಾವುದೇ ರೀತಿ ನಾನು ಆಂಗ್ಸೈಟಿ ಲೆವೆಲ್ ನೋಡಿಲ್ಲ ಇವ್ರ ಹತ್ರ. ಇವ್ರು ಭಾಳ ಕಾಮನ್ ಕಂಪೋಸ್ಡೇ ಇರ್ತಾರೆ. ನಾನು ಅವಾಗ ನೋಡಿದಾಗಿಂದ, ಅಂದರೆ ನಾನು ಸರ್ಗೆ ಒಂದು 16-17 ವರ್ಷದಿಂದ ನೋಡ್ತೀನಿ. ಅವ್ರ ಇಂಡಸ್ಟ್ರಿಗೆ ಬಂದು 20 ವರ್ಷ ಆಯಿತು ಮೋಸ್ಟ್ಲಿ. ಅವಾಗಿಂದ ನೀವು ನೋಡಿದ್ರಾ ಒಂದು 3 ವರ್ಷದಲ್ಲಿ? 3 ವರ್ಷ ಬಿಟ್ಟರೆ, ಬಟ್ ಅವಾಗಿಂದನೂ ಅವ್ರದ್ದೊಂದು ನೇಚರ್ ಇದೆಯಲ್ಲ, ಕಾಮ್ ಆ್ಯಂಡ್ ಕಂಪೋಸ್ಡ್, ಅದು ಹಾಗೆ ಇದೆ. ಅದವ್ರ ಪರ್ಫಾರ್ಮೆನ್ಸಲ್ಲೂ ಕಾಣುತ್ತೆ, ಅದು ನನಗೆ ಭಾಳ ಖುಷಿ ಆಗುತ್ತೆ. ನಾನು ಅಂದರೆ ಪಿ ಯುಲಿ ಇರಬೇಕಾದ್ರೆ ಸ್ಕೂಲ್ ಟೈಮಲ್ಲಿ ಲವ್ ಗುರು ಎಲ್ಲ ರಿಲೀಸ್ ಆಗಿತ್ತಲ್ಲ ಆ ಟೈಮಲ್ಲಿ, ನಾನು ನನ್ನ ಫ್ರೆಂಡ್ಸು ತುಂಬ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದರೆ ಸಿನಿಮಾನೇ ಎಲ್ಲ ಸಿನಿಮಾ 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 ಅಂತ. ಆಗ ತುಂಬ ಅಂದರೆ ಕಾಮನ್ ಆಗಿ ನಿಮ್ಮ ಬಗ್ಗೆ ನನಗೆ ಕೇಳಿಬರ್ತಿದ್ದ ವಿಷಯ ಏನು ಗೊತ್ತಾ, ಇವ್ರು ತುಂಬ ಅಂಡರ್ ರೇಟೆಡ್ ಆ್ಯಕ್ಟರ್ ಅಲ್ವಾ, ತುಂಬ ಅಂಡರ್ ಯುಟಿಲೈಸ್ ಮಾಡ್ತಾರೆ ಇವ್ರನ್ನ, ಇವ್ರ ವಾಯ್ಸ್ ತುಂಬ ಚೆನ್ನಾಗಿದೆ, ಇವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಯಾಕೆ ಇವ್ರಿಗೆ ಅಂದರೆ ಒಳ್ಳೊಳ್ಳೆ ರೋಲ್ಗಳು ಸಿಗ್ತಾ ಇಲ್ಲ, ಈ ಥರದ್ದು ನಮ್ಮ ಮಧ್ಯ ಆಗ್ತಿದ್ದು ವಿಷಯ. ನಾನು ನಿಮ್ಗೊಂದು ಇದು ಸಿಕ್ಕಿದ್ರೆ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಲವ್ ಗುರು ಆಗಿರ್ಬೋದು, ಜ್ಞಾನಭಜನ, ಸಿನಿಮಾಗಳು ನೋಡಿದಾಗೆಲ್ಲ ಈಸ್ ಎ ವೆರಿ ಗುಡ್ ಟ್ಯಾಲೆಂಟ್, ಅಂದರೆ ತುಂಬ ಒಂಥರ ಅಂಡರ್ ರೇಟೆಡ್ ಪ್ಲೇಯರ್ ಅಂತ ಕರಿತೀವಲ್ಲ ಕ್ರಿಕೆಟ್, ಆ ಥರ ಅಂಡರ್ ರೇಟೆಡ್ ಆ್ಯಕ್ಟರ್ ಅಲ್ಲ, ಯಾಕೆ ಇವ್ರಿಗೆ ಅಂತ ಅವಕಾಶಗಳು ಸಿಗ್ತಿಲ್ಲ ಅಂತೆಲ್ಲ ತುಂಬ ಅನ್ಕೋತಾ ಇದ್ವಿ. ಗೊತ್ತಿಲ್ಲ, ಅಂದರೆ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ಅಂದರೆ ಗೆಟಿಂಗ್ ರೈಟ್ ಸ್ಕ್ರಿಪ್ಟ್ ಕಷ್ಟ ಇದೆಯಾ ಒಂದು, ಅಥವಾ ಚೂಸಿಂಗ್ ಇಟ್ ಅದು ನಿಮ್ಮ ಟೇಬಲಿಗೆ ಬಂದಾಗ ಕಷ್ಟ ಇದೆಯಾ, ಅಥವಾ ಯಾಕೆ ಅದು ಒಂದು ರೌಂಡ್ ಆಫ್ ಆಗಲಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಅಂದರೆ ನನಗೆ ಇಂಡಸ್ಟ್ರಿಲಿ ಇರೋಂಥ ನನ್ನ ಸರ್ಕಲ್ ಅಥವಾ ಸಿಗೋರು ನನಗೆ ಒಂದು ಹೇಳೋದೇನೆಂದರೆ, ನಿನ್ನ ಮೇಜರ್ ಡ್ರಾಬ್ಯಾಕು ನೀನು ಸೇರಲ್ಲ ಯಾರ ಜೊತೆನೋ ಅನ್ನೋದು. ಅದೇ ದೊಡ್ಡ ರೀಸನ್ನ ನನಗೆ ಗೊತ್ತಿಲ್ಲ. ನೀನು ಸೇರ್ತಾ ಇರಬೇಕು, ಯಾಕಂದರೆ ಯಾರೋ ಒಂದು ಏನೋ ಒಂದು ಮಾಡ್ಬೇಕಾರೆ ನೀನು ನೆನಪಲ್ಲಿ ಉಳಿಬೇಕು ಅಂದರೆ ನೀನು ಅಲ್ಲಲ್ಲಿ ಕಾಣಿಸ್ಕೊತಾ ಇರಬೇಕು. ಅಂದರೆ ಯಾವುದೋ ಒಂದು ಗ್ಯಾದರಿಂಗೋ, ಯಾವುದೋ ಒಂದು ಪ್ರೀಮಿಯರ್ ಶೋನೋ, ಇನ್ಯಾವುದೋ ಲಾಂಚೋ, ಅಥವಾ ಎಲ್ಲೋ ಕ್ರಿಕೆಟೋ, ನೀನು ಎಲ್ಲೂ ಬರೋದಿಲ್ವಲ್ಲ, ಯಾಕೆ ಬರಲ್ಲ ಅಂತ. ನಾನು ಯಾಕೆ ಬರಬೇಕು ಅಂತ ಅಂದರೆ ನನಗೆ ಕಂಫರ್ಟಬಲ್ ಅನ್ಸಲ್ಲ. ಅಂದರೆ ನಾನು ಏನಕ್ಕೆ ಬರಬೇಕಲ್ಲಿ, ಆಮೇಲೆ ನಾನು ಬಂದು ಸುಮ್ಮನೆ ಮುಖ ತೋರಿಸೋಗುವಂಥ ವ್ಯಕ್ತಿ ನಾನಲ್ಲ. ಒಂದು ಅದನ್ನು ನನಗೆ ಆಫ್ಟರ್ ಸಚ್ ಅ ಲಾಂಗ್ ಜರ್ನಿ ನನಗೆ ಈಗಲೂ ಹೇಳೋದು ಅದನ್ನೇ, ಸೇರಲ್ಲ ನೀನು, ಎಲ್ಲೂ ಬೆರೆಯಲ್ಲ ನೀನು ಅನ್ನೋದು ಒಂದು ಆ ಪಾರ್ಟು. ಅಂದರೆ PR ಅಂತ ಏನು ಹೇಳ್ತಾರೆ, ಅದು ಕಮ್ಮಿ ಇದೆ ನಿಂದು ಅಂತ ಹೇಳ್ತಾರೆ. ಸೊ ನಿನ್ನನ್ನು ನೀನು ಪ್ರಮೋಟ್ ಮಾಡ್ಕೊಳ್ಳಲ್ಲ ಎಲ್ಲೂ ಅಂತ. ಎರಡನೇದು ಸೆಲೆಕ್ಷನ್ ಆಫ್ ಸ್ಕ್ರಿಪ್ಟ್, ನನಗೆ ಆ ಥರ ತೀರಾ ಡ್ರಾಸ್ಟಿಕ್ಕಾಗಿ ರಾಂಗ್ ಹೋಗಿಲ್ಲ ನಾನೆಲ್ಲೂ. ಯಾಕಂದರೆ ನಾನು ಮಾಡಿರೋ ಸಿನಿಮಾಗಳು ಈಗ ನೀವೇ ಹೇಳ್ದಂಗೆ ಲವ್ ಗುರು ಆಗಲಿ, ಗಾನಭಜನ, ಮಿಲನ, ಪೊಲೀಸ್ ಕ್ವಾರ್ಟರ್ಸ್ ಆಗಲಿ,
ಅಂಬಿನಿಂಗ್ ವಾಯ್ಸ್ ಆಯಿತು, ಯೂ ಟರ್ನು, ದರ್ ಆಲ್ ಗುಡ್ ಸ್ಕ್ರಿಪ್ಟ್ಸ್. ಯಾವುದು ಕೆಟ್ಟ ಸ್ಕ್ರಿಪ್ಟ್ ಅಂತ ಬಂದಿಲ್ಲ ಅಥವಾ ಕೆಟ್ಟ ಕ್ಯಾರೆಕ್ಟರ್ ಅಂತ ಬಂದಿಲ್ಲ. ಬಟ್ ಅಲ್ಲಿಂದ ಯಾಕೆ ಬೆಳಿಲಿಲ್ಲ ಅನ್ನೋದು ಅದು ಯಕ್ಷ ಪ್ರಶ್ನೆ, ಅದು ಗೊತ್ತಿಲ್ಲ. ಅಂದರೆ ಎಲ್ಲದ್ರಲ್ಲೂ ಪ್ರಾಬಬ್ಲಿ ಯು ಹ್ಯಾವ್ ಪ್ರೂವ್ಡ್ ಯುವರ್ ಸೆಲ್ಫ್ ಎಸ್ ಎ ಗುಡ್ ಆ್ಯಕ್ಟರ್. ಅಂದರೆ ಇದರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಯೂಟರ್ನ್ವರೆಗೂ ಹೇಳಿದ್ರಿ, ಅವ್ರು ಚೆನ್ನಾಗಿದೆ 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 ಅಂತ ಅನಿಸ್ತಾ ಹೋಗುತ್ತೆ. ಬಟ್ ಕಾನ್ಸ್ಟೆಂಟ್ಲಿ ಇವ್ರು ನಮ್ಮನ್ನ ಎಂಟರ್ಟೈನ್ ಮಾಡ್ತಿಲ್ವಲ್ಲ ಅಂತ ಅನ್ಸುತ್ತೆ. ಅಂದರೆ ಲೆಫ್ಟ್ ಔಟ್ ಫೀಲಿಂಗ್ ಥರ ಅನ್ಸ್ಬಿಡುತ್ತೆ. ಓಕೆ ಇವ್ರಿಗೆ ಚೆನ್ನಾಗಿ ಮಾಡಿದ್ರಲ್ವ, ನೆಕ್ಸ್ಟ್ ಇವ್ರದ್ದು ಯಾವ್ದು ಬರುತ್ತೆ ಅನ್ನೋದೊಂಥರ ಪ್ರಶ್ನೆ ಥರ ಆಗ್ಬಿಡುತ್ತೆ. ಈ ಪ್ರೋಸೆಸ್ಸಲ್ಲಿ ಮಧ್ಯದಲ್ಲಿ ಏನಾಯಿತು ಅಂದರೆ ನನ್ನ 30s ಅಂದ್ಕೊಳ್ಳಿ, ಅಥವಾ 28 to 34 ಏಜಲ್ಲಿ ನನಗೆಲ್ಲರೂ ಸಿಗೋರು ಹೇಳ್ತಾ ಇದ್ದಿದ್ದು, ನಿನ್ನನ್ನು ಎಲ್ಲಿ ಕಾಸ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ. ಅಂದರೆ ಈಗ ನಿನ್ನನ್ನು ಹೀರೋ ಆಗಿ ಮಾಡಬೇಕಾ ಗೊತ್ತಿಲ್ಲ, ಸಪೋರ್ಟಿಂಗ್ ಮಾಡಬೇಕಾ ಗೊತ್ತಿಲ್ಲ, ನಿನ್ನನ್ನು ವಿಲನ್ ಮಾಡಬೇಕಾ ಗೊತ್ತಿಲ್ಲ, ಕಾಮಿಡಿಯನ್ ಮಾಡಬೇಕಾ ಗೊತ್ತಿಲ್ಲ. ಅಂದರೆ ಅವರು ನಾನು ನನ್ನ ಕಡೆಯಿಂದ ಕ್ಲಿಯರ್ ಪಿಕ್ಚರ್ ಕೊಟ್ಟಲಿಲ್ಲ ಅನಿಸುತ್ತೆ ಆಸ್ ಅನ್ ಆ್ಯಕ್ಟರ್. ಅಂದರೆ ಈಗ ಪ್ರತಿಯೊಬ್ಬರು ಈಗ ವಿಲನ್ ಅಂದರೆ ಇವನು ವಿಲನಪ್ಪ ಅಂತ ಫಿಕ್ಸ್ ಆಗ್ತಾ ಇರ್ತಲ್ಲ, ಅದಾಗಲಿಲ್ಲ ನನಗೆ. ಹಾಂ, ಅದಾಗಲಿಲ್ಲ. ಅಂದರೆ ಅದು ಬಿಕಾಸ್ ನನಗೆ ಸಿಕ್ಕಿದಂಥ ಪಾತ್ರಗಳು ಬೇರೆ ಬೇರೆ ಥರ ಇತ್ತು. ಲವ್ ಗುರುದೇ ಬೇರೆ ಥರ ಇತ್ತು, ಗಾನವಜನ ಬೇರೆ ಥರ ಇತ್ತು, ಮಿಲ್ಲನ ಇದಕ್ಕಿದ್ದಂಗೆ ನೆಗೆಟಿವ್ ಮಾಡಿದೆ, ಇನ್ಯಾವುದ್ರಲ್ಲೂ ಕಾಮಿಡಿ ಮಾಡಿದೆ. ಸೊ ಹಾಗಾಗಿ ಅವರು ಎಲ್ಲಿ ಫಿಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅನ್ನೋದು ಒಂದು ಪ್ರಾಬ್ಲಮ್ ಆಯಿತು. ಆ್ಯಂಡ್ ಇನ್ನೊಂದು ಏನಾಯಿತು ಅಂದರೆ, ನಿನ್ನನ್ನು ಯಾರೆದುರು ಕಾಸ್ಟ್ ಮಾಡೋದು ಅಂತ. ಸೊ ಈಗ ನನ್ನ ಸಿನಿಮಾ ಹೀರೋ ಇವರು, ನಿನ್ನನ್ನು ಅವ್ರ ಎದುರಿಗೆ ಎಲ್ಲಿ ಕಾಸ್ಟ್ ಮಾಡಬೇಕು ಅನ್ನೋದು ಪ್ರಾಬ್ಲಮ್ ಆಯಿತು. ಅದನ್ನು ಕೆಲವ್ರು ಹೇಳಿದ್ದು ನನಗೆ. ಅಂದರೆ ಸ್ವಲ್ಪ ಜಾಸ್ತಿ ಆಗ್ಬಿಡ್ತೀಯ ನೀನು ಹಾಕಿದಾಗ, ಅದು ಸೊ ಈ ಥರದ ಕೆಲವು ಕ್ವಶನ್ಗಳು ಬಂದು ಹೋಗಿರೋದು ನನಗೆ ಅಷ್ಟೇ. ಈ ಥರ ಯೋಚನೆಗಳು ಬಂದೋಯ್ತು ಎಲ್ರಿಗೂ ಅಂತ ಈಗ ಹೇಳ್ತಾರೆ ಅವರು. ಪ್ರಾಬ್ಲಮ್ ಆಗಿದ್ದ ಅಲ್ಲಿ ನಿನಗೆ. ಸೊ ಎಲ್ಲೂ ನಿನ್ನನ್ನು ಟೈಪ್ ಕಾಸ್ಟ್ ಮಾಡೋಕ್ಕೆ ಯಾರೂ ಮುಂದೆ ಬರಲಿಲ್ಲ ಅಂತ. ಮತ್ತು ಇನ್ನೊಂದು ಏನು ಅನಿಸುತ್ತೆ ಅಂದರೆ, ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಪ್ರತಿಯೊಂದರಲ್ಲೂ ಎಕ್ಸೆಲ್ ಮಾಡಿಬಿಡೋರು. ಸೊ ಯಾವುದಕ್ಕೆ ಟೈಪ್ ಕಾಸ್ಟ್ ಮಾಡೋದು ಗೊತ್ತಾಗಲ್ಲ. ಪ್ರಾಬ್ಲಿ ಅದು ಇರ್ಬೋದು. ನಿಮಗೆ ಈಗ ವಿಲನ್ ಕೊಟ್ಟರೆ ಈಸ್ ದ ಬೆಸ್ಟ್ ವಿಲನ್ ಅನ್ನೋ ರೀತಿ, ನಿಮಗೆ ಯಾವುದೋ ಒಂದು ಫ್ರೆಂಡ್ ರೋಲ್ ಕೊಟ್ಟರೆ ಈಸ್ ದ ಬೆಸ್ಟ್ ಫ್ರೆಂಡ್ ಅನ್ನೋ ರೀತಿ. ಸೊ ನಿಮಗೆ ಪ್ರಾಬ್ಲಿ ಅಲ್ಲೂ ಜನಕ್ಕೆ ಅಂದರೆ ವರ್ಸಟಾಲಿಟಿ ಬಗ್ಗೆ ಕನ್ಫ್ಯೂಷನ್ ಆಯ್ತು ಅನ್ಸುತ್ತೆ. ಆ್ಯಂಡ್ ಈ ಸಿನಿಮಾ ಬ್ಯಾನರಲ್ಲಿ ನೋಡ್ಬೇಕಾದ್ರೆ ಹಾಗೆ PRKದು ಒಂದು ಲೋಗೋ ಕೂಡ ಕಾಣಿಸ್ತಾ ಇದೆ. ಈ ಅಸೋಸಿಯೇಷನ್ ಹೇಗಾಯಿತು? ಇದೊಂಚೂರು PRK ನಮಗೆ ಅಂದರೆ ಈಗ ನಮ್ಮಂಥ ಬಹಳ ಹೊಸಬ್ರು, ಅಂದರೆ ನಮಗೆ ಏನೊಂದು ಐಡೆಂಟಿಟಿ ಇಲ್ಲ ಏನಿಲ್ಲ. ಬಟ್ ನಮಗೆ PRK ಸಿಕ್ಕಿದೊಂದು ದೊಡ್ಡ ಆಶೀರ್ವಾದ. ಅದು ನನಗೊಂದು ಸಿನಿಮಾ ಅಂದರೆ ನಮ್ಮ ಸಿನಿಮಾ ಕಥೆ ಬರಿಬೇಕಿರೋ ನನಗೆ ಮೈಂಡಲ್ಲಿ ಇದ್ದಿದ್ದೊಂದು ಏನಂದರೆ, ಇದು ಮಾಡಿಬಿಟ್ಟು ನಾನು ಅಪ್ಪು ಸರಿಗೆ ಸಿನಿಮಾ ತೋರಿಸಿದಾಗ ಅವ್ರು ಹೇಗೋ ಇದನ್ನು ರಿಲೀಸ್ ಮಾಡ್ತಾರೆ ಅನ್ನೋದು ನನ್ನ ಮೈಂಡಲ್ಲಿ ಇದ್ದಿದ್ದು. ನಮ್ಮೆಲ್ಲರಿಗೂ, ನನಗೆ ಅಂತ ಅಲ್ಲ, ನಮ್ಮ ಏಜ್ ಗ್ರೂಪಲ್ಲಿ ಯಾರ್ಯಾರು ಕತೆ ಬರೋ ಸಿನಿಮಾ ಮಾಡ್ತಿದ್ರು ಎಲ್ಲರಿಗೂ ಇದ್ದಿದ್ದೊಂದೇ, ಸಿನಿಮಾ ಚೆನ್ನಾಗಾದರೆ ಅಪ್ಪು ಸರ್ ಥರ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ, ನಮಗೆ ಅಂದರೆ ಸಿನಿಮಾ ರಿಲೀಸ್ ಅಂತೂ ಮಾಡಿಕೊಡ್ತಾರೆ ಅನ್ನೋ ಒಂದು ಭರವಸೆ ಇತ್ತು, ಹೋಪಿತ್ತು. ಬಟ್ ಅದು ಆ ಭಾಗ್ಯ ಇಲ್ಲ ನಮಗೆ. ಸಿನಿಮಾ ಕಂಪ್ಲೀಟ್ ಆಯಿತು, ಸರ್ ಇಲ್ಲ. ಈಗ ಇದರಲ್ಲಿದ್ದಾಗ ಬಟ್ PRK ಇನ್ನೂ ಚಾಲ್ತಿಲಿದೆ ಅನ್ನೋದು ವಿಚಾರಕ್ಕೆ ಬಂತು. ಅಟ್ಲೀಸ್ಟ್ ಅವ್ರ ಆಶೀರ್ವಾದ ಈ ಮೂಲಕನಾದರೂ ಇರಲಿ ಅಂತ ಹೋಗಿ ಅಪ್ರೋಚ್ ಮಾಡಿದ್ದು. ಅದು ಅಪ್ರೋಚ್ ಮಾಡೋ ಟೈಮಲ್ಲಿ ಸೂರಿ ಸರ್ರು ಅಲ್ಲಿದ್ದರು, ದುನಿಯಾ ಸೂರಿ ಸರ್. ಅವ್ರಿಗೆ ಒಂದು ಸಲ ನಾನು ರಿಕ್ವೆಸ್ಟ್ ಮಾಡಿ ಟ್ರೇಲರ್ ತೋರಿಸಿದೆ. ಟ್ರೇಲರ್ ನೋಡಿ ಅವರಿಗೆ ಭಾಳ ಇಷ್ಟ ಆಗಿ ಒಂದು 10 ನಿಮಿಷ ಮಾತಾಡಿದ್ರು, ಈ ಸಿನಿಮಾ ನೀನು ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅಂತ, ಹೇಗೆ ತೊಗೊಂಬರ್ಬೇಕು, ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅಂತ ಒಂದು 10 ನಿಮಿಷ ಮಾತಾಡಿ ನನಗೆ ಅದು ಒಂದು ಆಶೀರ್ವಾದ ಥರನೇ ವರ್ಕ್ ಆಯಿತು. ಪ್ರಾಬಬ್ಲಿ ಅವ್ರು ಒಳಗಡೆ ಹೇಳಿದ್ರಾ ಅಥವಾ PRK ಅವರಿಗೆ ಅದು ನನಗೆ ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ಅದೊಂದು ಯಕ್ಷ ಪ್ರಶ್ನೆನೇ. ಅವರಿಗೆ ನಾನು ಕಂಪ್ಲೀಟ್ ಸಿನಿಮಾನೇ ಕೊಟ್ಟಿದ್ದೆ, ಬರೀ ಸಾಂಗ್ಸ್ ಕೊಟ್ಟು ಟ್ರೇಲರ್ ಕೊಟ್ಟು ಆ ಥರ ಅಲ್ಲ, ಇಡೀ ಸಿನಿಮಾ ಕೊಟ್ಟಿದ್ದೆ. ಅವರಲ್ಲಿ ಒಂದು ಇದೇನು ಖಂಡಿತ ಅಂದರೆ, ಅವ್ರಿಗೆ ಮಾನಿಟೈಸ್ ಮಾಡೋದು ದುಡ್ಡು ಆ ಥರದ್ದು ಬರೋದೇ ಇಲ್ಲ ಅವ್ರಿಗೆ. ಅವ್ರಿಗೆ ಏನಾದರೆ, ಈಗ ಅಪ್ಪು ಸರ್ ಇದ್ದಿದ್ರೆ ಈ ವಿಷನ್ನ ಇಷ್ಟಪಡೋರ, ಈ ಕಥೆನ ಇಷ್ಟಪಡೋರ, ಈ ಸಿನಿಮಾನ ಇಷ್ಟಪಡೋರ, ಇದಿಷ್ಟೇ. ಮತ್ತು ಅವ್ರದ್ದೊಂದು ನೆಟ್ವರ್ಕ್ ಇದೆ PRKಯಲ್ಲಿ. ಅದನ್ನು ಅಪ್ಪು ಸರ್ ಒಂದು ಇದನ್ನು ವಿಷನ್ನ ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೊಂಬರ್ತಾರೆ. ಅವರೆಲ್ಲರೂ ನೋಡ್ತಾರೆ ಸಿನಿಮಾನ, ಕಂಟೆಂಟ್ನ ಎಲ್ಲರೂ ನೋಡ್ತಾರೆ. ಎಲ್ಲರೂ ಓಕೆ ಅಂದಾಗ ಮಾತ್ರ ನನಗೆ ಕರೆದು ಮಾತಾಡಿಸಿ ವಿಚಾರ ಮಾಡ್ತಾರೆ. ಅದು ಒಂದು ದೊಡ್ಡ ಆಶೀರ್ವಾದ. ಪ್ರೌಡ್ಲಿ ಈ ಥರ ಎಕ್ಸೆಲ್ ಮಾಡಿರೋ ಆ್ಯಕ್ಟರ್ಸ್, ಟೆಕ್ನಿಷಿಯನ್ಸ್ ಎಲ್ಲ ಸೇರ್ಕೊಂಡು ಈ ಥರದೊಂದು ಸಿನಿಮಾದಲ್ಲಿ ಇದ್ದಿದ್ದಕ್ಕೆ ಅದೆಲ್ಲ ಸೇರಿಕೊಂಡು PRK ಕೂಡ ಒಪ್ಪೋ ಥರ ಆಗಿದೆ. ಅವರಿಗೆ ಈ ಮೂಲಕ ನಾನು ಭಾಳ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಸಿನಿಮಾ ನಿಮ್ಗೆ ಹೆಂಗೆ ಅಪ್ರೋಚ್ ಆಗಿದ್ದು ಈ ಪಾತ್ರಕ್ಕೆ? ನನಗೆ ತುಂಬ ಆರ್ಗ್ಯಾನಿಕ್ ಆಗಿತ್ತು. ನಾನಾಗ ಏನಂತಾರೆ ಆಡಿಷನ್ಸ್ ಮಾಡ್ತಿದ್ರು ಸರ್. ಸೊ ಐ ವೆಂಟ್ ಆಡಿಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಆಮೇಲೆ ಒಂದಿನ ಕರೆದು ಹೇಳಿದ್ರು, ಸೂಟ್ ಆಗ್ತೀರಾ, ಮಾತಾಡ್ತೀವಿ ಹೆಂಗೆ ಅಂತ. ಸೊ ಒಂದಿನ ಕತೆ ನರೇಟ್ ಮಾಡಿದ್ರು, ಕೇಳಿದೆ, ತುಂಬ ಇಷ್ಟ ಆಯಿತು. ತುಂಬ ಯುನೀಕ್ ಆಗಿತ್ತು ನನ್ನ ರೋಲ್ ಅದರಲ್ಲಿ.
ಸೊ ಅದಾದಮೇಲೆ ನಾನು ಏನಂತಾರೆ ಹೊಸಬಾ, ಸೊ ಸರ್ ಟುಕ್ ವೆರಿ ಕೀನ್ ಇಂಟ್ರೆಸ್ಟ್, ವರ್ಕ್ಶಾಪ್ಸ್ ಮಾಡಿ, ಅಂದರೆ ಇದ್ರ ಟೊನಾಲಿಟಿ ಹೇಗಿದೆ, ನಾವು ಯಾವ ಝೋನ್ ಕ್ರಿಯೇಟ್ ಮಾಡಬೇಕು ಆಡಿಯನ್ಸ್ಗೆ, ಅಂದರೆ ಈಗ ಒಂದು ನರ್ವ್ ಹಿಟ್ ಮಾಡ್ಬೇಕು ನಾವು ಅವ್ರನ್ನ ಎಂಟರ್ಟೈನ್ ಮಾಡಬೇಕಂದ್ರೆ, ಅದನ್ನು ನಾವು ಹೊಸಬ್ರಾಗಿ, ಅಂದರೆ ಈ ಸೀನಿಯರ್ ಟು ಅಸ್, ಒಂದು ಜಡ್ಜ್ಮೆಂಟ್ ಇರುತ್ತೆ. ಸೊ ಅದನ್ನು ಹೇಗೆ ಮ್ಯಾಚ್ ಮಾಡೋದು ಅಂತ ನಮ್ಮ ಹೀರೋಯಿನ್ ಅಪೂರ್ವ ಭಾರದ್ವಾಜ್ ಎಲ್ರಿಗೂ, ನಮ್ಮ ಇಡೀ ಟೀಮ್ಗೆ ವರ್ಕ್ಶಾಪ್ಸ್ ಮಾಡಿ ದಟ್ಸ್ ಹೌ ವಿ ಸ್ಟಾರ್ಟೆಡ್. ಸೊ ನನಗೆ ಇಟ್ ವಾಸ್ ವೆರಿ ಕಂಫರ್ಟಬಲ್ ಒಂದು ಸೆಟ್ಟಿಗೆ ಹೋಗಿ, ಅಂದರೆ ಇವ್ರ ಲೆವೆಲ್ ಆಫ್ ಪ್ರಿಪ್ರೇಷನ್ನ ಮ್ಯಾಚ್ ಮಾಡೋದಕ್ಕೆ ಸ್ವಲ್ಪ ನನಗೆ ಸುಲಭ ಆಯಿತು. ಸೊ ಹಾಗಾಗಿ ಐ ಆಮ್ ವೆರಿ ಗ್ರೇಟ್ಫುಲ್. ಹಿಂಗೆ ಅನಿಸುತ್ತೆ ಅಂದರೆ ಕತೆ ಕೇಳಿದಾಗ್ಲೂ ಒನ್ಸ್ ಇಟ್ ಈಸ್ ಲೈಕ್ ರೆಡಿ, ಸಿನಿಮಾ ನೋಡಬೇಕಾದ್ರೆ ಓಕೆ ನಾ ಕೇಳ್ದಂಗೆ ಇದೆ ಸಿನಿಮಾ ಅಂತ ಅನಿಸ್ತದೆಯಾ? ಆ್ಯಕ್ಚುಲಿ ತುಂಬ ಇನ್ನೂ ಚೆನ್ನಾಗಿ ಬಂದಿದೆ ನನಗೆ. ಇವರು ಡೈರೆಕ್ಷನ್ನು, ಇವ್ರು ನರೇಟ್ ಮಾಡಿದ ಕತೆ ಈಸ್ ಲುಕಿಂಗ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್. ಬಟ್ ಇದಕ್ಕೊಂದು ಎಲಿಮೆಂಟ್ ಆ್ಯಡ್ ಮಾಡ್ತಿರೋದು ನಮ್ಮ ಸಿನಿಮಾಲಿ ಮ್ಯೂಸಿಕ್. ಅಂದರೆ ಇಟ್ ಹಸ್ ಚೇಂಜ್ ದ ಸ್ಕೋಪ್ ಆಫ್ ದ ಸಿನಿಮಾ. ಅಂದರೆ ಈಗ ಒಂದು ಕನ್ನಡ ಸಿನಿಮಾ ನಮ್ಮ ರೂಟೆಡ್ ಕತೆನ ಒಂದು, ಟು ಬಿ ಫ್ರ್ಯಾಂಕ್, ಇಟ್ಸ್ ಗಿವಿಂಗ್ ಮಿ ಅ ಗುಡ್ ವರ್ಲ್ಡ್ ಸಿನಿಮಾ ಫೀಲ್. ದ ಮ್ಯೂಸಿಕ್ ಇಸ್ ಅಟ್ ಲೀಸ್ಟ್ ಆ ಫೀಲ್ ಕೊಡ್ತಿದೆ. ಸೊ ತುಂಬ ಖುಷಿ ಇದೆ, ಹೆಮ್ಮೆ ಇದೆ ಅಸೋಸಿಯೇಟ್ ಆಗಿ ನಾವು ಮಾಡಿದ್ದಕ್ಕೆ. ಬಿಕಾಸ್ ನನಗೂ ಹಾಗೆ ಅನಿಸ್ತು, ಬಿಕಾಸ್ ಸದಾ ಸಾಂಗ್ ನೋಡಿದೆ ನಾನು, ಮ್ಯೂಸಿಕ್ ಸಿಕ್ಕಾಬಡೆ ಚೆನ್ನಾಗಿ ಬಂದಿದೆ. ಇಟ್ ಸೌಂಡಿಂಗ್ ರಿಯಲಿ ಗುಡ್. ಇದರಲ್ಲಿ ಅಂದರೆ ಮುಖ್ಯವಾದ ಒಂದು ಕ್ರೆಡಿಟು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪ್ರಸಾದ್ ಕೆ ಶೆಟ್ಟಿ ಅವ್ರದ್ದೊಂದು ಇದು ಹೋಗ್ಬೇಕು. ಮತ್ತು ಸ್ಕ್ರಿಪ್ಟಿಂದನೂ ನನಗೊಂದು ಶೋರ್ ಇತ್ತು, ಜಾನ್ರಾ ಸ್ಪೆಸಿಫೈಡ್ ಆಗಿ ಇದಕ್ಕೆ ಈ ಜಾನ್ರಾದಲ್ಲೇ ಸಾಂಗ್ ಆಗಬೇಕು, ಇದಕ್ಕೆ ಈ ಜಾನ್ರಾದಲ್ಲೇ ಮ್ಯೂಸಿಕ್ ಆಗಬೇಕು, ಅಥವಾ BGM ಈ ಥರದ್ದೇ ಅದೊಂದು ಐಡಿಯಾ ಇತ್ತು. ಬಟ್ ನಮಗೀಗ ಒಂದು ಏನಾದರೂ ಮ್ಯೂಸಿಕಿನ ಶಿಷ್ಟಾಚಾರನೇ ಗೊತ್ತಿರಲ್ಲ, ಅದ್ರದ್ದು ಏನು ಐಡಿಯಾನೇ ಇರಲ್ಲ, ರಾಗಗಳಾಗಲಿ ಈ ಥರದ್ದೇನು ಗೊತ್ತಿರಲ್ಲ, ಬಟ್ ಟೇಸ್ಟ್ ಇರುತ್ತೆ. ಅದನ್ನು ನಾವು ಒಬ್ಬರು ಮ್ಯೂಸಿಕ್ ಡೈರೆಕ್ಟ್ರಿಗೆ ಕನ್ವೆ ಮಾಡೋದಕ್ಕೆ ಭಾಳ ಕಷ್ಟ. ಅಂದರೆ ಅದನ್ನು ಅವರಿಗೆ ಅರ್ಥ ಮಾಡಿಸೋದು ನಮ್ಮ ಒಂದು ಲಿಮಿಟೆಡ್ ವಕ್ಯಾಬ್ಸ್ ಇರ್ಬೋದು ಅಥವಾ ಐಡಿಯಾ ಇರ್ಬೋದು ಮ್ಯೂಸಿಕ್ ಬಗ್ಗೆ, ಅದು ಭಾಳ ಕಷ್ಟ. ಅವ್ರ ತಾಳ್ಮೆ ಇತ್ತಲ್ವ, ಮ್ಯೂಸಿಕ್ ಡೈರೆಕ್ಟರ್ ತಾಳ್ಮೆ, ಅವನಿಗೆ ಅರ್ಥ ಮಾಡ್ಕೊಳ್ಳೋಣ, ಓಕೆ ಏನೋ ಹೇಳೋಕ್ಕೆ ಬರ್ತೀಯಾನೆ, ನಾನೊಂದೆರಡು ಸಲ ಮಾಡಿ ತೋರಿಸೋಣ, ಪ್ರಾಬ್ಲಿ ಅದೇ ಇರ್ಬೋದು ನೋಡೋಣ. ಅವ್ರು ಮಾಡಾದ್ಮೇಲೆ ಕೆಲವೊಂದು ಟೈಮ್ ಒಂದು 3-4 ಟ್ಯೂನ್ ಆದಮೇಲೆ ನನಗೆ ಗೊತ್ತಾಗೋದು ನನಗೇನು ಬೇಕು ಅಂತ. ಅಷ್ಟು ಪೇಷನ್ಸ್ ಅವ್ರು ತೋರಿಸಿದ್ರು, ಅದೊಂದಿತ್ತು. ಮತ್ತು ಇದೊಂದು ಇತ್ತು, ಇದೊಂದು ನಾನು ಇದೊಂದು ಆ್ಯಡ್ ಮಾಡಬೇಕು, ಇದನ್ನು ಮ್ಯೂಸಿಕಲ್ ಕ್ರೈಮ್ ಸ್ಟೋರಿ ಮಾಡಬೇಕು ಅಂತಲೇ ಇತ್ತು ಬಿಗಿನಿಂಗಿಂದ. ಸೊ ಅದರಲ್ಲಿ ಅವ್ರ ಪಾತ್ರ ಭಾಳ ದೊಡ್ಡದು. ಸೊ ಯು ಹ್ಯಾಪಿ ವಿತ್ ದ ಮ್ಯೂಸಿಕ್? ಯಾ, ಕರೆಕ್ಟ್. ಓಕೆ. ಸೊ ನೀವು ಆ್ಯಕ್ಟ್ರಾಗಿ ಪರಿಚಿತರಾದಮೇಲೆ ಸೀರಿಯಲಲ್ಲೂ ಸಿಕ್ಕಾಪಟ್ಟೆ ಒಳ್ಳೆ ಹೆಸರು ಮಾಡಿದ್ರಿ, ಬೀಂಗ್ ಮೇನ್ ಲೀಡು ಮತ್ತು ಡೈರೆಕ್ಟ್ರು, ಪ್ರೊಡ್ಯೂಸರು, ಎಲ್ಲರೂ ಈ ಥರ ಆಲ್ರೌಂಡ್ರಾಗಿ ಮಾಡ್ಕೊಂಡು ಬರ್ತಾಯಿದ್ರ. ಈಗ ಸಿನಿಮಾದ ಒಂದಷ್ಟು ಎಸ್ಥೆಟಿಕ್ಸ್ ಎಲ್ಲ ಗೊತ್ತು ನಿಮಗೆ. ಈಗ ದಿಲೀಪ್ ರಾಜ್ ಅವರು ಒಂದು ಸಿನಿಮಾನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅಂದರೆ, ಸೊ ವಾಟ್ ಇಸ್ ದೋಸ್ 3 ಪ್ರಿಯಾರಿಟೀಸ್ ಅವರು ಆ ಕಥೆನಲ್ಲಿ ನೋಡೋದು? ಕತೆ ಅಂತಲ್ಲ, ಜನರಲಿ ಒಬ್ಬರು ನಿಮ್ಮನ್ನೊಂದು ಅಪ್ರೋಚ್ ಮಾಡ್ತಾರೆ, ಒಂದು ಸಿನಿಮಾ ಮಾಡಬೇಕಪ್ಪ ಅಂತ ಅಪ್ರೋಚ್ ಮಾಡ್ತಾರೆ ಅಂದರೆ, ಈ ಎಲ್ಲ ಆಸ್ಪೆಕ್ಟ್ಸು ನಿಮಗೆ ಗೊತ್ತಿರೋದ್ರಿಂದ ವಾಟ್ ಆರ್ ದ 3 ಥಿಂಗ್ಸ್ ಯು ಲುಕ್ ಫಾರ್ವರ್ಡ್? ಸಿನಿಮಾ 3 ಥಿಂಗ್ಸ್ ಅಲ್ಲ, ಒಂದನ್ನೇ ನೋಡೋದು. ಆ್ಯಸ್ ಅನ್ ಆ್ಯಕ್ಟರ್ ಯಾರೋ ಬಂದು ಕತೆ ಹೇಳೋಕೆ ಬಂದಾಗ ಸತ್ ಹೆಣ್ಣು ಥರ ಇರ್ತೀನಿ. ಆ ಆ್ಯಕ್ಟ್ರನ್ನ ಎದಳಿಸುತ್ತೆ ಅದು ಕತೆ ಅಂದರೆ ನಾನು ಮಾಡ್ತೀನಿ, ಅದಕ್ಕೆ ಜೀವ ಕೊಡ್ಬೇಕಷ್ಟೆ. ಅದಿಲ್ಲ ಅಂದರೆ ಅದು ಬಿಟ್ಟು ಮಿಕ್ಕಿದೆಲ್ಲ ಸೆಕೆಂಡ್ರಿ ಆಗಿಬಿಡುತ್ತೆ. ಮಿಕ್ಕಿದೆಲ್ಲ ಸೆಕೆಂಡ್ರಿನೇ ಆಗುತ್ತೆ. ಫಸ್ಟ್ ನನಗೆ ಕೇಳಿದ ತಕ್ಷಣ ಅದು ಹಿಂಗೆ ಅಂದರೆ ಮಾಡಬೇಕು ಅಂತ ಅಷ್ಟೇ. ಕೆಲವು ಸತಿ ಅವ್ರು ಹೇಳ್ತಾ ಇದ್ರು ನಮಗೆ ಅಂತ ಅನ್ಸಿದ್ರೆ ಓಕೆ ನೋಡೋಣ ಸರ್. ಆ್ಯಂಡ್ ಇಷ್ಟೊಂದು ಫೀಲ್ಡು ಅಂದರೆ ಆಲ್ರೌಂಡರ್ ಆಗಿ ಇಷ್ಟೊಂದು ಫೀಲ್ಡನ್ನು ಎಕ್ಸ್ಪ್ಲೋರ್ ಮಾಡಿದ್ದು ಯಾಕೆ? ಅಷ್ಟು ಟೈಮ್ ಇತ್ತಲ್ಲ, ಏನೂ ಮಾಡ್ತಾ ಇರಲಿಲ್ವಲ್ಲ, ಸೊ ಹಾಗಾಗಿ ಎಲ್ಲ ಕಲಿತಾ ಇದ್ದೆ. ಎಲ್ಲರೂ ಎಕ್ಸೆಲ್ ಆಗಿಬಿಟ್ರಿ ಒಂಥರ. ಈಗ ಅಲ್ಲ, ಅದು ಕೆಲವು ಸತಿ ಏನಾಗುತ್ತೆ, ನಮ್ಮ ಮನೆ ಕೆಲಸ ಇದ್ದಂಗೆ, ನಮಗೆ ಪಾತ್ರೆ ತೊಳೆಯೋದು ಈಸಿ ಅನ್ಸುತ್ತೆ, ಕಸ ಗುಡಿಸೋದು ಈಸಿ ಅನ್ಸುತ್ತೆ, ಕಾಲ ಮೇಲೆ ಕಾಲು ಹಾಕೊಂಡು ಕಾಫಿ ಕುಡಿಯೋದು ಈಸಿ ಅನ್ಸುತ್ತೆ. ಸೊ ಇದು ಹಂಗಾಗ್ಬಿಟ್ಟಿದೆ. ಅಂದರೆ ಅಷ್ಟು ವರ್ಷದಿಂದ ಇಲ್ಲೇ ಇದ್ದು ಸಿನಿಮಾಗಳು ನೋಡಿ 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 ಅಂದರೆ ಬೇರೆ ಸೆಕೆಂಡ್ ಥಾಟೇ ಇರಲಿಲ್ವಲ್ಲ. ನಾನು ಬೇರೆ ಏನೋ ಮಾಡಬೇಕು ಅನ್ನೋ ಥಾಟ್ ಇದ್ದಿದ್ರೆ ಪ್ರಾಬ್ಲಿ ಇಷ್ಟೆಲ್ಲ ಮಾಡ್ತಾ ಇರಲಿಲ್ಲ ಅನ್ಸುತ್ತೆ. ನಾನು ಇನ್ನೇನೋ ಮಾಡ್ಬಿಡ್ತೀನಿ, ಇನ್ನೆಲ್ಲೋ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ಅನ್ನೋ ಥರ ಇತ್ತು. ಅದು ಇರಲೇ ಇರಲಿಲ್ಲ ನನಗೆ. ಆ್ಯಂಡ್ ಭೇದ ಭಾವ ಇರಲಿಲ್ಲ ಕಲಿಯೋದಕ್ಕೆ. ನಾನು ಏನು ಬೇಕಾದರೂ ಕಲಿತೀನಿ ಅಂತ. ಇವತ್ತಿಗೂ ನಾನು ಈವನ್ ಲವ್ ಗುರು ಆಗಲಿ, ಗಾನ ಭಜನ, ಎಷ್ಟೋ ಶಾರ್ಟ್ಸ್ಗಳಿಗೆ ನನ್ನ ಟ್ರ್ಯಾಕ್ ತಳೆದಿರೋದು. ನಾನು ಇವತ್ತು ನನ್ನ ಸೆಟ್ಟಲ್ಲಿ ಈವನ್ ಟ್ರ್ಯಾಕ್ ಮಾಸ್ಟರ್ಗಳು ಯಾರೇ ಬಂದ್ರೂ ಸರ್ ನಿಮ್ಮ ಥರ ತಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದು ನನಗೆ ನಾನು ತುಂಬ ಎಂಜಾಯ್ ಮಾಡ್ತಿದ್ದೆ ಅದನ್ನು. ಸರ್ ಇದನ್ನ ಸ್ಟೋರಿ ಓಕೆ ಮಾಡಿದಾಗ ಹೇಳ್ಬೇಕಲ್ವ ನನಗೆ. ಅದಕ್ಕೆ ಕಾರಣ ಏನು ಅಂದರೆ, ಬಿಕಾಸ್ ಬೇಸಿಕ್ಲಿ ನಾನು ಡಾನ್ಸರ್ ಆಗಿರೋದ್ರಿಂದ ನನಗೆ ರಿದಮ್ ಗೊತ್ತಾಗುತ್ತೆ. ಅವನೇನೋ ಒಂದು ಪೇಸ್ ಹೇಳ್ತಾ ಇದ್ರೆ ಯಾವ ಪೇಸಲ್ಲಿ ಟ್ರ್ಯಾಕ್ ಹೋಗ್ಬೇಕು ಅನ್ನೋದು ಗೊತ್ತಾಗುತ್ತೆ, ಎಲ್ಲಿ ಫಾಸ್ಟ್ ತಗೊಳ್ಬೇಕು. ಅದು ನಿಮಗೆ ಟ್ರ್ಯಾಕ್ ಮಾಸ್ಟರ್ಗೆ ನೀವು ಎಷ್ಟೇ ಹೇಳಿದ್ರು ಅದು ಗೊತ್ತಾಗಲ್ಲ. ಅಂದರೆ ನಾನು ಯಾವಾಗಲೂ ಟ್ರ್ಯಾಕ್ ತಳ್ಳೋರ್ಗೆ ಅದನ್ನೇ ಹೇಳಿದ್ರು, ನೀನು ಜೀವ ತುಂಬಬೇಕು ಅದಕ್ಕೆ ಆ ಟ್ರ್ಯಾಕಲ್ಲಿ ಅಂತ.
ಅವ್ನು ಆ್ಯಕ್ಟ್ರ್ ಏನೇ ಮಾಡಲಿ ನಿಂದೊಂದು ಸ್ವಲ್ಪ ರಾಂಗ್ ಟೈಮಿಂಗಲ್ಲಿ ಹೋಯ್ತು ಅಂದ್ರೆ ಅದು ಹೆಂಗೆಂಗೋ ಕಾಣಿಸುತ್ತದೆ ಅಂತ. ನೀನು ಸುಮ್ಮನೆ ಹಿಂಗೆ ತಳ್ಳಬೇಕು ಅಂತ ತಳ್ಬೇಡ ಅಂತ ನಾನು ಇವತ್ತಿಗೂ ನಾನು ಸೆಟ್ಟಲ್ಲಿ ನಾನು ಏನಾರ ಡೈರೆಕ್ಟ್ ಮಾಡ್ಬೇಕಾರೆ ಟ್ರ್ಯಾಕ್ ಮಾಸ್ಟ್ರಿಗೋಸ್ಕರ ಒಂದು ಮಾನಿಟ್ರ್ ಮಾಡ್ತೀನಿ, ಇದು ಮಾಸ್ಟ್ರಿಗೋಸ್ಕರ ಮಾನಿಟ್ರ್ ಅಂತ. ಆ್ಯಂಡ್ ಐ ಮೇಕ್ ಹಿಮ್ ರಿಯಲೈಸ್ ದಟ್ ಯು ಆರ್ ಇಂಪಾರ್ಟೆಂಟ್. ಅದನ್ನು ಮಾಡಿದಾಗಲೇ ಅದು ಬರೋದು. ಅಲ್ಲ ಹೀಗೆ ಅಂದರೆ ಪ್ರತಿಯೊಂದು ವಿಷಯನೂ ಇಟ್ ವಿಲ್ ಆ್ಯಡ್ ಟು ದ ಸ್ಟೋರಿ ಅನ್ನೋದು ಹೇಳಿದ್ರೆ ಡೆಫಿನೆಟ್ಲಿ ಅದು ಆಗುತ್ತೆ. ಸೊ ಹಾಗಾಗಿ ಇಟ್ ವಾಸ್ ನಾಟ್ ಚಾಯ್ಸ್ ಇಲ್ಲ ಅಂತಲೂ ನಾನು ಹೇಳಲ್ಲ, ಇಟ್ ವಾಸ್ ಮೈ ಇಂಟ್ರೆಸ್ಟ್ ಅಷ್ಟೇ. ಸಿನಿಮಾ ಮೇಲಿರೋ ಪ್ರೀತಿ ಅಂದರೆ ನನಗೆ ಇಷ್ಟ ಆಗ್ತಾ ಇತ್ತು ಎಲ್ಲ ಕೆಲಸನೂ ಇಷ್ಟ ಆಗೋದು. ಯಾರೋ ಇವ್ರು ಹಾಕೋ ಬಟ್ಟೆ ನಾ ಏನು ಮಾಡ್ಬೇಕಾರೋ ಈ ಸತ್ರ ಏನು ಮಾಡ್ಬೇಕು ಕೊಡಬೇಕು ಅನ್ನೋದು ಇಷ್ಟ ಆಗೋದು. ಇಟ್ ಇಸ್ ಯಾವುದೋ ಅನಿವಾರ್ಯಕ್ಕೆ ಅಂತ ಕಲ್ತಿಲ್ಲ, ಖುಷಿಯಿಂದ ಕಲ್ತಾಗ ಇದೆಲ್ಲ ತಾನಾಗಿ ತಾನು ಬಂದ್ಬಿಡುತ್ತೆ. ಮತ್ತು ನಾನು ನೋಡಿದಾಗ ಈ ಕ್ಯಾಮ್ರಾನ ಬಹಳಷ್ಟು ಲೆನ್ಸ್ನ ಅರ್ಥ ಮಾಡ್ಕೊಂಡಿರೋ ಆ್ಯಕ್ಟರ್. ನೀವು ಅವರು ಬಂದು ಯಾವತ್ತೂ ಮಾನಿಟ್ರ್ ನೋಡಿ ಫ್ರೇಮಲ್ಲಿ ನಿಲ್ತಾನೆ ಇಲ್ಲ. ನಾನು ನಿಂತಿದ್ದು ನೋಡೇ ಇಲ್ಲ ಇಲ್ಲಿ ತನಕ, ಮತ್ತು ಯಾವತ್ತೂ ಅವ್ರು ಮಾನಿಟ್ರ್ ಚೆಕ್ ಮಾಡಿಲ್ಲ ಇಲ್ಲಿ ತನಕ. ಅಷ್ಟು ಹೋಲ್ಡ್ ಅವರಿಗೆ. ಅಂದರೆ ಅವರಿಗೆ ಈ ಲೆನ್ಸ್ ಇಲ್ಲಿ ಹಾಕಿದ್ದಾರೆ ಅಂದರೆ ಬರ್ತಾ ಅವ್ರು ಯಾವಾಗ ಏನೋ ಲೆನ್ಸ್ ನಂಬರು ನೋಡಲ್ಲ, ಲೆನ್ಸ್ ಸೈಜ್ ನೋಡ್ತಾರೆ, ಅದರಲ್ಲೇ ಗೊತ್ತಾಗುತ್ತೆ ಅವರಿಗೆ. ಬರ್ತಾರೆ, ನಾನು ಎಷ್ಟು ಮೂವ್ಮೆಂಟ್ ಮಾಡಬೇಕು, ನನ್ನ ಕಣ್ಣು ಇಷ್ಟೇ ಅಳ್ಳಾಡಬೇಕು, ರೆಪ್ಪೆ ಇಷ್ಟೇ ಹೊಡಿಬೇಕು, ಅಷ್ಟು ಕಂಟ್ರೋಲ್ ಇರೋ ಆ್ಯಕ್ಟರ್. ಭಾಳ ಪ್ರಿಸೈಸ್. ಇದು ಪ್ರಾಬ್ಲಿ ಓಕೆ, ಇದೆಲ್ಲ ಏನೋ ಎಕ್ಸಾಜರೇಟ್ ನಾನು ಆತ, ಬಟ್ ಇವ್ರ ಜೊತೆ ಕೆಲಸ ಮಾಡಿದಾಗ ಅದೆಲ್ಲರಿಗೂ ಮನವರಿಕೆ ಆಗುತ್ತೆ. ಇವರಷ್ಟು ಫಾಸ್ಟ್ ಟೇಕ್ ಕೊಡೋರು ಇನ್ನೊಬ್ರು ನೋಡಿಲ್ಲ. ಸರ್ ಟ್ರೈಲರ್ ನೋಡಿದಾಗ ಇನ್ನೊಂದು ಗಮನಿಸ್ದೆ ನಾನು, ಕಳ್ಳಿನ ಬಗ್ಗೆ ಮಾತಾಡ್ತೀರಾ, ರಾಬಿನ್ ಹುಡ್ ಬಗ್ಗೆ ಮಾತಾಡ್ತೀರಾ, ಆಯಿತಾ? ಸೊ ಈ ಸಿನಿಮಾದಲ್ಲಿ ರಾಬಿನ್ ಹುಡ್ಡು ಪಾಪ ಸಹಾಯ ಮಾಡೋಕ್ಕೆ ಕಷ್ಟ ಆಗ್ಬಿಟ್ಟು ಕಳ್ಳ ಆಗ್ತಾನ, ಇಲ್ಲ ಕಳ್ಳ ಒಳ್ಳೇದು ಮಾಡೋಕ್ಕೆ ರಾಬಿನ್ ಹುಡ್ ಆಗ್ತಾನ? ಇದು ಪ್ರಾಬಬ್ಲಿ ಏನು ಗೊತ್ತಾ, ನಾನು ನಿಮಗೆ ಅವಾಗ ಬ್ಯಾಕ್ ಟು ಮೈ ಫಸ್ಟ್ ಅನಾಕ್ಡೋಟ್ ಅಂದರೆ ನನ್ನ ಫ್ರೆಂಡ್ ಕಳ್ತನ ಮಾಡಿದ್ದು ಅದು ಹೇಳಿದ್ನಲ್ಲ, ಅಲ್ಲಿಗೆ ಬಂದರೆ ನನಗೆ ಈ ಥರ ರೀಸ್ನಿಂಗ್ ಮಾಡಿದ್ದೆ ನಾನು. ಪ್ರಾಬಬ್ಲಿ ಈ ಥರ ಜಸ್ಟಿಫಿಕೇಷನ್ ಅವ್ನ ಮೈಂಡಲ್ಲಿ ಇರ್ಬೋದಾ, ಅಂದರೆ ಇದು ಅವನಿಗೆ ಈಸ್ ಮಾಡ್ತಾ ಇದೆಯಾ ಕದಿಯೋಕ್ಕೆ? ಅಂದರೆ ಈಗ ನಾನು ಕದೀತಾ ಇದ್ದೀನಿ, ಬಟ್ ನನಗೆ ಈಸ್ ಮಾಡ್ಕೊಳ್ಳೋದು ಹೇಗೆ? ಈ ಥರ ಜಸ್ಟಿಫಿಕೇಷನ್ ಅವ್ನ ಮೈಂಡಲ್ಲಿ ಇರ್ಬೋದಾ? ಓಕೆ, ನಾನು ಕದೀತೀನಿ ಗುರು, ನನ್ನ ಫ್ರೆಂಡ್ಸಿಗೆಲ್ಲ ತಿನ್ನಿಸ್ತೀನಿ, ಸೊ ನಾನು ಒಬ್ಬನೇ ತಿಂತಿಲ್ಲ, ಸೊ ಈ ಥರದ್ದೇನಾದರೂ ಇರ್ಬೋದಾ? ಇದನ್ನು ಆ ಕ್ಯಾರೆಕ್ಟ್ರಿಗೆ ತರ್ಬೋದಾ? ಈ ಥರದ್ದು ಆ ಸೈಕಾಲಜಿ, ಈ ಥರದ್ದೆಲ್ಲ ಯೋಚನೆ ಬಂದಿದೆ ನನಗೆ. ಕಳ್ತನ ಈ ಥರದ್ದು ಒಂದು ಕೆಟ್ಟದ್ದು ಮಾಡಿ 4 ಜನ ಒಳ್ಳೇದು ಹೇಳ್ತಾರಲ್ಲ, ಅದು ಕಾಂಪನ್ಸೇಟ್ ಆಗುತ್ತೆ. ಬಿಡ, ಅಲ್ಲಿ ಕದ್ದಿರೋದು ಒಬ್ಬಂಗೆ ಬೇಜಾರು, ಇಲ್ಲಿ 4 ಜನ ಖುಷಿ ಪಡ್ತಾರೆ. ಹೌದು, ಏನೋ ಒಂದು ಇರಲೇಬೇಕಲ್ವ ಅವನೊಳಗಡೆ. ಯಾರ ಒಳ್ಳೇದು ನಮ್ಮ ಬಗ್ಗೆ ಮಾತಾಡೋರು ಒಳ್ಳೇದಾಗುತ್ತೆ ಅಂತಾರೆ, ಶಾಪ್ ಹಾಕಿದ್ರು ಶಾಪ್ ಆಗುತ್ತೆ ಅಂತಾರೆ. ಇವಾಗ ಒಬ್ಬನೇ ಶಾಪ್ ಹಾಕ್ತಾರೆ, ಇಲ್ಲಿ 4 ಜನ ಒಳ್ಳೇದು ಹೇಳ್ತಾರೆ. ಒಬ್ಬನೇ ರೈಸ್ 4 ಜನ ಇದ್ದಾರೆ, ಬನ್ನಿ ಪಾಯಿಂಟ್ ಅದೇ, ಆ ಜಸ್ಟಿಫೈಯಿಂಗ್ ರೀಸನ್ ಅಷ್ಟೇ, ಅದು ಇನ್ನೇನಿದೆ. ಆ್ಯಂಡ್ ಶಂಕರ್ ನಾಗ್ ಅವ್ರದ್ದು ಆಕ್ಸಿಡೆಂಟ್ ಸಿನಿಮಾ ನೋಡಿದ್ರೆ ಬೆಂಗಳೂರನ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ರು. ಅಂದರೆ ಒಂದು ಅಥೆಂಟಿಕ್ ಬ್ಯಾಂಗ್ಳೂರ್ ಫೀಲ್ ಬರ್ತಿತ್ತು. ಈಗ ನಾವು ಸೌತ್ ಬ್ಯಾಂಗ್ಳೂರವರು ಈ ಬಸವನಗುಡಿ, ಈ ಗಾಂಧಿ ಬಜಾರ್ ಎಲ್ಲ ನೋಡಿದಾಗ ಅದು ನಮ್ಮ ಥರನೇ ತುಂಬ ಇರುತ್ತೆ. ಓಕೆ, ನಮ್ಮ ಕನ್ನಡಿಗರದು ಹಿಂಗಿದೆ ಅಂತ. ಬಟ್ ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ರೆ ತುಂಬ ಕಮ್ಮಿ ಸಿನಿಮಾಸಲ್ಲಿ. ತುಂಬ ಸರಿ ಏನಾಗುತ್ತೆ, ಒಂದು ತಮಿಳ್ ಫಿಲಮ್ ಇಲ್ಲ ಮಲಯಾಳಂ ಫಿಲಮ್ ನೋಡಿದಾಗ ಅವ್ರು ಬೆಂಗಳೂರಲ್ಲಿ ಶೂಟ್ ಮಾಡಿದ್ರೆ ಇದು ಬೆಂಗಳೂರು ಚೆನ್ನಾಗಿ ತೋರಿಸಿರಲ್ವಾ ಅಂತಲೂ ತುಂಬ ಸರಿ ಅನಿಸಿದುಂಟು. ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೋದಲ್ಲ ಇದನ್ನೆಲ್ಲ ಅಂತ. ಸೊ ಎಲ್ಲೋ ಒಂದು ಕಡೆ ಇದು ಟ್ರೈಲರ್ ನೋಡಿದಾಗ ಆ ಬೆಂಗಳೂರು ಅಥೆಂಟಿಸಿಟಿನ ಒಂದಷ್ಟು ಕಡೆ ಚೆನ್ನಾಗಿ ಯೂಸ್ ಮಾಡಿದ್ರೆ ಹೆಂಗೆ, ಅದೇನು ಪ್ಲಾನ್ ಇತ್ತು, ಬೆಂಗಳೂರಲ್ಲೇ ಮಾಡಬೇಕು ಅನ್ನೋ ಪ್ಲಾನ? ಪೂರ್ತಿ ಕತೆ ಬೆಂಗಳೂರಲ್ಲೇ ನಡೆಯೋದು? ಹೌದು, ಥ್ಯಾಂಕ್ ಯು ಸೋ ಮಚ್. ನೀವು ಆಕ್ಸಿಡೆಂಟ್, ನನಗೆ ಇದರಲ್ಲಿ ಒಂದು ಕೋಇನ್ಸಿಡೆನ್ಸ್ ಏನಂದರೆ, ಇನ್ನೂ 2-3 ಜನ ಯೂಟ್ಯೂಬರ್ಸ್ ಇದೇ ಸೇಮ್ ಇದು ಎಕ್ಸಾಂಪಲ್ಸ್ ತೊಗೊತಾ ಇದ್ದಾರೆ. ನಾವು ಲಾಸ್ಟ್ ಟೈಮು ಇದೇ ಸೇಮ್ ಎಕ್ಸಾಂಪಲ್ ತೊಗೊಂಡಿದ್ರು. ನಾನು ಆ್ಯಕ್ಚುಲಿ ಫಸ್ಟ್ ಬ್ಯಾಂಗ್ಳೂರು ನೋಡಿದ್ದೆ ಶಂಕರ್ ನಾಗ್ ಸರ್ ಲೆನ್ಸಿಂದ. ಅಂದರೆ ನಾನು ಹೇಳ್ತಾ ಇರೋದು ಒಂದು ಡೀಟೇಲ್ ಬ್ಯಾಂಗ್ಳೂರು, ಬೇರೆ ಒಂದೊಂದು ಶಾರ್ಟ್ 2 ಶಾರ್ಟ್ ಬಂದೋಗೋದು ಬೇರೆ. ಒಂದು ಡೀಟೇಲ್, ಒಂದು ಕಲ್ಚರ್ ಥರ ಬ್ಯಾಂಗ್ಳೂರನ್ನ ತೋರಿಸಿದ್ದು ನಾನು ನೋಡಿದ್ದು ಶಂಕರ್ ನಾಗ್ ಸರ್ ಲೆನ್ಸಲ್ಲೇ. ಸೊ ನಾನು ಅವಾಗ ಚಿಕ್ಕಮಗಳೂರಲ್ಲಿದ್ದೆ, ನಾನು ಇಲ್ಲಿ ತನಕ ಅವಾಗಿನ ತನಕ ಬೆಂಗಳೂರು ನೋಡೇ ಇರಲಿಲ್ಲ. ಅದಾದಮೇಲೆ ನಾನು ಬೆಂಗಳೂರು ಬಂದು ನೋಡಿದಾಗ ಎಷ್ಟು ನಿಯರ್ ಟು ರಿಯಾಲಿಟಿ ಅನ್ನಿಸ್ತು. ಅವ್ರು ತೋರಿಸಿದ್ದಿರ್ಬೋದು, ನಾನು ರಿಯಲಾಗಿ ನೋಡ್ತಾ ಇದ್ದಿರ್ಬೋದು. ಸೊ ನನಗೆ ಬ್ಯಾಕ್ ಆಫ್ ದ ಮೈಂಡ್ ಅದಿತ್ತು, ಇದು ಹೇಗಿದ್ರು ಕತೆ ಬೆಂಗಳೂರಲ್ಲೇ ನಡೆಯೋದ್ರಿಂದ ನಾನು ಆಕ್ಸಿಡೆಂಟ್ ಸಿನಿಮಾನ ಒಂದು ಬುನಾದಿ ಥರ ಇಟ್ಕೊಂಡಿದ್ದೆ. ಅದೊಂದು ನನಗೊಂದು ಹೇಗೆ ಹೇಳೋದು, ಅದೊಂದು ಒಂದು ಸ್ಕೇಲ್ ಥರ. ಓಕೆ, ಇದನ್ನು ಏನಕ್ಕೆ ತೋರಿಸಿದ್ರು, ನಾನು ಅದನ್ನು ಬಹಳಷ್ಟು ಸಿನಿಮಾ ಅದು ನೋಡಿ ಬ್ರೇಕ್ ಡೌನ್ಸ್ ಎಲ್ಲ ಮಾಡಿ, ಇಲ್ಲ ನಾನು ಅಟ್ಲೀಸ್ಟ್ ಇವ್ರ ಯೋಚನೆಗಾದರೂ ನಾನು ಹತ್ರ ಬರೋ ಥರನಾದರೂ. ಈಗ ಟೆಕ್ನಾಲಜಿ ತುಂಬ ನಮಗೆ ಹತ್ರ ಇದೆ, ಅಂದರೆ ಹೆಲ್ಪ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಅವಾಗ ಮಾಡ್ತಾ ಇರಲಿಲ್ಲ, ಬಟ್ ಈಗ ಅಟ್ಲೀಸ್ಟ್ ನಾನು ಅದನ್ನು ಅಟ್ಲೀಸ್ಟ್ ಅವ್ರು ಮಾಡಿರೋ ಲೆವೆಲ್ಗೆ ಆದರೂ ಸ್ವಲ್ಪನಾದ್ರು ತೊಂಬರೋಣ ಅಂತ ಮಾಡಿದ ಪ್ರಯತ್ನ. ಬಟ್ ಅದು ಕಾನ್ಷಿಯಸ್ ಆಗೇ ಮಾಡಿದ್ದು, ನಾನು ಆಕ್ಸಿಡೆಂಟ್ ಸಿನಿಮಾ ನೋಡಿನೇ ಮಾಡಿದ್ದು. ಸೊ ಈ ಸಿನಿಮಾನ ಒಬ್ಬ ಆಡಿಯನ್ ಆಗಿ, ಪ್ರಾಬಬ್ಲಿ ನೀವು ಆ್ಯಕ್ಟರ್ ಆಗಿದ್ದ ಮುಂಚೆ ಒಬ್ಬ ಆಡಿಯನ್ ಆಗಿ ಸುಮಾರಷ್ಟು ಸಿನಿಮಾಗಳನ್ನ ನೋಡಿರ್ತಾರೆ, ಇದು ಚೆನ್ನಾಗಿದೆ, ಇದಕ್ಕಿದ್ದು ವರ್ಕ್ ಆಯಿತು ಅಂತೆಲ್ಲ ಅನಿಸಿರುತ್ತೆ.
ಸೊ ಈಗ ಸಿನಿಮಾನ ನೋಡಾದ್ಮೇಲೆ ನೀವು ಆ್ಯಕ್ಟರ್ ಅಲ್ಲ ಅಂತ ಅನ್ಕೊಂಬಿಡಿ ಆಯಿತಾ, ಆಡಿಯನ್ ಆಗಿ ನೋಡಿದಾಗ ಈ 3 ಪಾಯಿಂಟ್ಗೆ, ಈ 3 ವಿಷಯಕ್ಕೆ ನನಗೆ ಈ ಸಿನಿಮಾ ತುಂಬ ಇಷ್ಟ ಆಯಿತು ಅಂದರೆ ಯಾವ ವಿಷಯ? ಫಸ್ಟ್ ಆಫ್ ಆಲ್ ಅದೇ ಇವ್ರು ಹೇಳ್ದಂಗೆ ಈಗ ನಮ್ಮೂರು ಅಂದರೆ ನೀವು ನೋಡಿರ್ಬೋದು ಲಾಡ್ ಆಫ್ ರೂಟೆಡ್ ಸ್ಟೋರೀಸ್ನ ಜನ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಈಗ ನಮ್ಮ ಕಾಂತಾರ ಇದ್ದರೆ ಇಟ್ ವಾಸ್ ಶಾರ್ಟ್ ಅವ್ರ ಊರಲ್ಲಿ, ಅದನ್ನು ಒಂದು ಕಲ್ಚರ್ ತೋರಿಸಿದ್ರು. ಸೊ ನನಗೆ ಸುಮಾರು ಜನ ಕೇಳೋರು ಬೆಂಗಳೂರು ಕಲ್ಚರ್ ಅಂದರೆ ಏನು ಅಂತ. ಅಂದರೆ ನಾವು ಕಲ್ಚರ್ನ ಕತೆ ಮೂಲಕ ಹೇಳೋದಕ್ಕಿಂತ ಅದೊಂದು ಆ್ಯಂಬಿಯನ್ಸ್ ಸೆಟ್ ಮಾಡ್ತೀವಲ್ಲ ಅದೇ ನಮ್ಗೆ ಹೇಳುತ್ತೆ. ಈಗ ನೀವು ಹೇಳ್ದಂಗೆ ಗಾಂಧಿ ಬಜಾರ್ಗೆ ಹೋದರೆ ಆ ಫೆಸ್ಟಿವ್ ಝೋನ್ ಏನಿರುತ್ತೆ ಆ ಮೈಂಡ್. ಸೊ ನನಗೆ ಬೇಸಿಕ್ಲಿ ದ ವೇ ನಮ್ಮೂರು ಬೆಂಗಳೂರು, ಸೊ ನಮ್ಮೂರನ್ನ ಇಷ್ಟು ಚೆನ್ನಾಗಿ ತೋರಿಸಿದ್ದು ಆ್ಯಸ್ ಅ ಬ್ಯಾಂಗ್ಳೂರಿಯನ್ ಇಫ್ ಐ ಆಮ್ ಏಬಲ್ ಟು ಅಕ್ಸೆಪ್ಟ್ ಇಟ್, ನಂಗೆ ಎಲ್ಲರೂ ನೋಡಿ ಅದನ್ನು ಖುಷಿ ಪಡ್ತಾರೆ ಅನ್ನೋದು ಇಸ್ ದ ಫಸ್ಟ್ ಫ್ಯಾಕ್ಟರ್. ಆಮೇಲೆ ಟೆಕ್ನಿಕಲಿ ದ ಟೀಮ್ ಇಸ್ ವೆರಿ ಸ್ಟ್ರಾಂಗ್. ಅಂದರೆ ನಮ್ಮ ಸಿನಿಮಾಟೋಗ್ರಾಫರ್ ಹರ್ಷ ಅವ್ರಿರ್ಬೋದು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇವ್ರು ಪ್ರಸಾದ್ ಅವ್ರು ಇರ್ಬೋದು, ಕೇಶವ್ ಸರ್, ದ ಎಂಟೈರ್ ಕಾಸ್ಟ್ ಒಂದು ಫ್ರೆಶ್ ಕಾಂಬಿನೇಷನ್ ಇದು. ಅಂದರೆ ಒಂದು ಟೈಮ್ ಒಂದು ಸ್ವಲ್ಪ ಕಾಲ ಆದಮೇಲೆ ಬರ್ತಾ ಇರುತ್ತೆ ಈ ಥರ ಒಂದೊಂದು ಸಿನಿಮಾ ವಿಚ್ ಇಸ್ ವೆರಿ ಸ್ಟ್ರಾಂಗ್ ಟೆಕ್ನಿಕಲಿ, ಕತೆ ಚೆನ್ನಾಗಿದೆ, ಆ ಫೈನಲ್ ಬ್ಲೆಂಡ್ ಏನಿದೆ. ಸೊ ಇದು ವೆರಿ ರೇರ್ಲಿ ಆಸ್ ಎನ್ ಆಡಿಯನ್ಸ್ ನಾನು ನೋಡ್ತಾ ಇರೋದು. ನಮ್ಮ ಸಿನಿಮಾ ಅಂತ ಹೇಳ್ತಿಲ್ಲ, ಬಟ್ ವೆರಿ ರೇರ್ಲಿ ಐ ಆಮ್ ಸೀಯಿಂಗ್ ದ ವೆರಿ ಗುಡ್ ಬ್ಲೆಂಡ್. ಆ್ಯಂಡ್ ಓವರ್ ಆಲ್ ಇವರು ಹೇಳಿದ್ರಲ್ಲ ನರೇಟಿವ್ ಮೊಸಾಯಿಕ್ ಎಕ್ಸ್ಪೀರಿಯನ್ಸ್ ಅಂತ, ನನಗೆ ಇದು ಜನ ಎಕ್ಸ್ಪೀರಿಯನ್ಸ್ ಮಾಡಿ ತುಂಬ ಇಷ್ಟಪಡ್ತಾರೆ ಅಂತ. ಇದೊಂದು ಹೊಸ ಎಕ್ಸ್ಪೀರಿಯನ್ಸ್. ಅಂದರೆ ವಿತ್ ಚೇಂಜಿಂಗ್ ಟ್ರೆಂಡ್ಸ್ ಐ ಥಿಂಕ್ ದಿಸ್ ವಿಲ್ ಬಿ ದ ನ್ಯೂ ಟ್ರೆಂಡ್ ಗೋಯಿಂಗ್ ಫಾರ್ವರ್ಡ್. ಸೊ ಅದನ್ನು ಅನುಭವಿಸಿ ತುಂಬ ಇಷ್ಟಪಡ್ತಾರೆ ಅನ್ನೋದು. ಸೊ ಈ 3 ಕಾರಣಗಳಿಂದ ನನಗನ್ಸುತ್ತೆ ಜನಕ್ಕೆ ತುಂಬ ಹತ್ತಿರ ಆಗುತ್ತೆ ನಮ್ಮ ಸಿನಿಮಾ. ಸರ್, ಸಂಕ್ರಾಂತಿಗೊಂದು ಕನ್ನಡ ಸಿನಿಮಾ ಆಯಿತಾ, ಸುಮಾರು ವರ್ಷಗಳಿಂದ ಪ್ರಾಬ್ಲಿ ಕಾಲೇಜ್ ಟೈಮ್ಸಿಂದ ನಾವು ನೋಡ್ಕೊಂಬಂದಾಗ ಸಂಕ್ರಾಂತಿಗೆ ತಮಿಳು ತೆಲುಗು ಸಿನಿಮಾಗಳು ಬಂದೇ ಬರ್ತವೆ. ಯಾಕೆ ಗುರು ಹಬ್ಬದ ಸೀಸನ್ನು ನಮ್ಮ ಕನ್ನಡ ಸಿನಿಮಾ ಬರೋದೇ ಇಲ್ಲ ಅಂತ ಪ್ರತಿ ಸಲಿನೂ ಅನಿಸ್ತಾನೆ ಇತ್ತು. ಲಾಸ್ಟ್ ಇಯರ್ ಕೂಡ ನಿಂದೇ ಸಿನಿಮಾ ಬಂತು, ಆರ್ಕೆಸ್ಟ್ರಾ ಮೈಸೂರು, ನೀವು ಆ್ಯಕ್ಟ್ ಮಾಡಿದ ಸಿನಿಮಾನೇ, ಅದು ಕೂಡ ಸಂಕ್ರಾಂತಿಗೊಂದು ಕನ್ನಡ ಸಿನಿಮಾ ಅಂತ ಅಂದ್ಕೊಂಡೇ ಬಂತು. ಈ ವರ್ಷ ಕೂಡ ಸಂಕ್ರಾಂತಿಗೊಂದು ಕನ್ನಡ ಸಿನಿಮಾದಲ್ಲಿ ಅದು ನಿಮ್ಮ ಸಿನಿಮಾನೇ ಮತ್ತೆ ಬರ್ತಾ ಇದೆ. ಒಂದು ಚಾಲೆಂಜಿಂಗ್ ವಿಷಯ ಏನು ಅಂತಂದರೆ ಅಫ್ಕೋರ್ಸ್ ಅಂದರೆ ಸುಮಾರಷ್ಟು ದೊಡ್ಡ ಸಿನಿಮಾಗಳು ಪರಭಾಷೆ ಸಿನಿಮಾಗಳು ರಿಲೀಸ್ ಆಗುತ್ತೆ ಅನ್ನೋದು. ಅಂದರೆ ಈ ಚಾಲೆಂಜಿನ ತೊಗೊಂಡಾದ್ಮೇಲೆ ಥಿಯೇಟ್ರಿಕಲಿ ನೀವು ಅಂದ್ಕೊಂಡಿರೋ ಪ್ಲೇಸ್ಮೆಂಟಲ್ಲಿ ಬರ್ಬೋದಾ, ಅಥವಾ ಈ ದಿನಾನೇ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಯಾಕೆ? ಆ್ಯಕ್ಚುಲಿ ಈ ಪ್ರಶ್ನೆ ನನಗಿಂತ ಬೆಟರು ಕೇಶವ್ನ ಕೇಳಬೇಕು. ಬಿಕಾಸ್ ಇಟ್ ಇಸ್ ಹಿಸ್ ಪ್ಲ್ಯಾನ್, ಅಂದರೆ ಡಿಸೈನೇ ಹಂಗಿತ್ತು ಅನಿಸುತ್ತೆ. ಬಿಕಾಸ್ ನನಗೆ ಪರ್ಸ್ನಲಿ ಖುಷಿ ಏನು ಅಂದರೆ ಒಳ್ಳೆ ಟೈಮಲ್ಲಿ ರಿಲೀಸ್ ಆಗ್ತಾ ಇದೆ ಅನ್ನೋದು. ಆ್ಯಂಡ್ ನಾನು ಬೇರೆ ಯಾವ ಸಿನಿಮಾ ಇದೆ ಅನ್ನೋದ್ರ ಮೇಲೆ ನಾನು ಗೇಜ್ ಮಾಡಲ್ಲ. ಜನಗಳು ಫ್ರೀ ಇರೋ ಟೈಮಲ್ಲಿ ನಾವು ಕೊಡ್ತಾ ಇದ್ದೀವಿ ಅನ್ನೋದು ಅಷ್ಟೇ ಮ್ಯಾಟ್ರ್ ಆಗೋದು. ಯಾಕಂದರೆ ಅವ್ರು ಬ್ಯುಸಿ ಇರೋ ಟೈಮಲ್ಲಿ ನಾವು ತೋರಿಸಿದ್ರು, ಒಳ್ಳೆ ತೋರಿಸಿದ್ರು, ಅವನು ನಾಳೆ ಹೇಳ್ತಾನೆ ಸೊ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಾನೆ ಅಷ್ಟೇ ಒಳ್ಳೆ ಸಿನಿಮಾಗಳನ್ನ. ಸೊ ಅವ್ರು ಫ್ರೀ ಇರೋ ಟೈಮಲ್ಲಿ ನಾವು ಕೊಟ್ಟರೆ, ಸೊ ಅವಾಗ ಅವರು ಅಟ್ಲೀಸ್ಟ್ ಜಡ್ಜ್ಮೆಂಟ್ ಪಾಸ್ ಮಾಡೋದಕ್ಕಾದರೂ ಅದು 10 ಜನ ನೋಡಲಿ, 2 ನೋಡಲಿ, ಬಟ್ ಅಟ್ಲೀಸ್ಟ್ ಏನು ತಲೆಯಲ್ಲಿ ಇಟ್ಕೊಳ್ಳದೆ ನೋಡಿಬಿಟ್ಟು ಅಟ್ಲೀಸ್ಟ್ ಹೇಳ್ತಾರೆ. ಆ್ಯಂಡ್ ನಮ್ಗಳಿಗೆ ಅದಷ್ಟು ಕೌಂಟ್ ಆಗಲ್ಲ. ಎಸ್ಪೆಷಲಿ ಫಾರ್ ಸಂಬಡಿ ಲೈಕ್ ಕೇಶವ್ ಅಂತವ್ರಿಗೆ ತುಂಬ ಮ್ಯಾಟ್ರ್ ಆಗೋದು ಅದು, ಯಾರೋ ಒಬ್ರು ಬಂದು ಹೇಳೋದು. ಯಾಕಂದರೆ ಈಗ ನಾನು ಐ ಆಮ್ ಪಾರ್ಟ್ ಆಫ್ ಸಿನಿಮಾ, ಅಥವಾ ಮಧು ಅವ್ರ ಪಾರ್ಟ್ ಆಫ್ ಸಿನಿಮಾ ಆಗಿರೋದ್ರಿಂದ ನಾವು ಮಾತಾಡೋ ರೀತಿ, ನಾವು ಹೇಳೋ ರೀತಿನೇ ಬೇರೆ ಇರುತ್ತೆ. ಈಗ ನೀವು ಸುಮ್ಮನೆ ಸಡನ್ನಾಗಿ ನೋಡಿಬಿಟ್ಟು ರಿಯಾಕ್ಟ್ ಮಾಡ್ತೀರಲ್ಲ, ಅಂದರೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಟು ದ ಟ್ರೇಲರ್ ಇದೆಯಲ್ಲ, ಅದು ಬೇರೆ ಥರದ ಲರ್ನಿಂಗ್ ಅವರಿಗೆ. ಸೊ ಇದು ಸಂಕ್ರಾಂತಿಗೆ ಸಿನಿಮಾ ಬರ್ತಾ ಇದೆ, ಒಂದು ನಾನು ಮಾಡಿರೋವಂಥ ಸಿನಿಮಾ ಬರ್ತಾ ಇದೆ ಅನ್ನೋದು ಒಂದು ಖುಷಿ ಡೆಫಿನೆಟ್ಲಿ ಇದೆ. ಬಟ್ ಈ ಸಿನಿಮಾಯಿಂದ ಆ ಟೈಮಲ್ಲಿ ರಿಲೀಸ್ ಆಗ್ತಾ ಇರೋದ್ರಿಂದ ಕೇಶವ್ಗೆ ಹೆಚ್ಚಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಅದು ಬಿಕಾಸ್ ಅದು ಏನಕ್ಕೆ ಅಂದರೆ ಇಂಥ ಟೆಕ್ನಿಷಿಯನ್ಸ್ಗಳಿಗೆ, ಇಂಥ ಸ್ಟೋರಿ ಟೆಲ್ಲರ್ಸ್ಗೆ ಅದು ತುಂಬ ಇಂಪಾರ್ಟೆಂಟ್. ಅದು ಎಷ್ಟು ಮಟ್ಟಕ್ಕೆ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಯಾಕಂದರೆ ಎಂಡ್ ಆಫ್ ದಿ ಡೇ ಸಿನಿಮಾ ಬೆಳಿಬೇಕು. ಸಿನಿಮಾ ಬೆಳಿಲಿಲ್ಲ ಅಂದರೆ ಏನೂ ಬೆಳೆಯಲ್ಲ. ಹೇಳ್ತಾರೆ OTT ಮೊಬೈಲು ಅದು ಯಾವುದೂ ಶಾಶ್ವತ ಅಲ್ಲ. OTT ಮೊಬೈಲಲ್ಲಿ ನೋಡಿದ್ಮೇಲೂ ಥಿಯೇಟ್ರಿಗೆ ಬಂದು ನೋಡ್ತಾರೆ, ಈ ಸಿನಿಮಾ ಥಿಯೇಟ್ರಲ್ಲೇ ನೋಡಬೇಕು ಅಂತ. ಯಾಕಂದ್ರೆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಥಿಯೇಟ್ರೇ ಅದು, ದಟ್ ಈಸ್ ರಿಯಲ್. ಕತ್ಲೆ ರೂಮಲ್ಲಿ ಕುತ್ಕೊಂಡು ನೋಡೋದೇ ನಿಜವಾದ ಸಿನಿಮಾ ಅದು. ಸೊ ಅದು ಯಾವತ್ತೂ ಸಾಯಲ್ಲ. ಬಟ್ ಆಪ್ಷನ್ಸ್ ಜಾಸ್ತಿ ಇದೆ, ಇಲ್ಲ ಅಂತ ಹೇಳಲ್ಲ, ಬಟ್ ಅದು ಸಾಯಲ್ಲ. ಆ್ಯಂಡ್ ಅದು ಜೀವಂತವಾಗಿ ತುಂಬ ಚೆನ್ನಾಗಿ ಹೆಲ್ದಿಯಾಗಿರಬೇಕು ಅಂದರೆ ಕೇಶವ್ ಥರದವರ ಟೆಕ್ನಿಷಿಯನ್ಸು, ಆ ಥರದವರು ಬರಬೇಕು, ಆ ಥರ ಥಾಟ್ ಪ್ರೊಸೆಸ್ ಬರಬೇಕು ಅಂತ ನನಗನ್ಸುತ್ತೆ. ಈಗ ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ನಾನು ಮೀಟ್ ಆಗೋ ಪ್ರತಿಯೊಬ್ಬ ಆ್ಯಕ್ಟರ್ನು ಒಂದು ಕ್ವಶನ್ ಕೇಳ್ತಿರ್ತೀನಿ, ನಿಮ್ಮ ಜೀವನದ ಖಡಕ್ ಮೂಮೆಂಟ್ ಏನು ಅಂತ. ಖಡಕ್ ಮೂಮೆಂಟ್ ಅಂದರೆ ಪ್ರಾಬಬ್ಲಿ ಅವ್ರ ಲೈಫ್ ಕೆರಿಯರ್ ಪಾತ್ ಹಿಂಗೆ ಹೋಗ್ತಾ ಇರುತ್ತೆ, ಯಾವುದೋ ಒಂದು ಸ್ಟೇಜಲ್ಲಿ ಏನೂ ಆಗ್ತಾ ಇಲ್ವಲ್ಲ ಗುರು, ಬೇಡ ಗುರು ಅಂತ ಅನ್ಸ್ಬಿಟ್ಟಿರುತ್ತೆ. ಬಟ್ ಅದನ್ನು ಹೆಂಗಾದರೂ ಮಾಡಿ ಪಾರಾಗಿ ದೆಲ್ ಬಿಕಮ್ ಸಕ್ಸಸ್ಫುಲ್ ಸಮ್ಡೇ.
ಅಥವಾ ಅದನ್ನೊಂದು ಪಾರಾಗಿರ್ತಾರೆ. ಅದನ್ನ ಏನೇ ಕೇಳ್ತೀನಿ ಅಂತಂದರೆ, ತುಂಬ ಜನ ನಿಮ್ಮನ್ನು ಫಾಲೋ ಮಾಡ್ತಿರ್ತಾರೆ. ಅವ್ರ ಲೈಫಲ್ಲೂ ಕೂಡ ನನ್ನ ಕೈಲಿ ಆಗ್ತಿಲ್ಲ ಗುರು ಅಂತೆಲ್ಲ ಅನಿಸ್ತಿರ್ಬೋದು. ಆ ಖಡಕ್ ಮೂಮೆಂಟ್ ದಿಲೀಪ್ ರಾಜ್ ಅವ್ರ ಲೈಫಲ್ಲಿ ಏನು ಅಂತ ಹೇಳಿದ್ರೆ ಅವರು ಒಂದು ಸ್ವಲ್ಪ ಇನ್ಸ್ಪೈರ್ ಆಗ್ಬೋದು ಅನ್ನೋದಕ್ಕೆ ಆ ಪ್ರಶ್ನೆ. ಆ್ಯಂಡ್ ನಿಮ್ಮಿಬ್ರಿಗೂ ಅದೇ ಪ್ರಶ್ನೆ ಬೇರೆ ಥರ ಕೇಳ್ತೀನಿ. ಖಡಕ್ ಮೂಮೆಂಟ್, ಇವಾಗ ಡೈರೆಕ್ಷನ್ ನೀವು ಮಾಡಿದ್ರಲ್ವಾ, ಸಿನಿಮಾದಲ್ಲಿ ಒಂದು ಖಡಕ್ ಮೂಮೆಂಟ್ ಏನು ಫ್ರಮ್ ಡೈರೆಕ್ಷನ್ ಪರ್ಸ್ಪೆಕ್ಟಿವ್ ಅಂತ ನೀವು ಹೇಳಿ. ನೀವು ಆಸ್ ಅನ್ ಆ್ಯಕ್ಟರ್ ಈ ಸಿನಿಮಾದಲ್ಲಿ ವಾಟ್ ಇಸ್ ದ ಖಡಕ್ ಮೂಮೆಂಟ್ ಅಂತ ನೀವು ಹೇಳಿ, ಓಕೆನಾ? ಎಸ್ ಸರ್, ಸ್ಟಾರ್ಟ್. ಲೈಫ್ ಅಂತ ಬಂದರೆ ನನ್ನ ಜೀವನದ ಖಡಕ್ ಮೂಮೆಂಟ್ ನನ್ನ ಮದುವೆ ಆಗಿದ್ದು. ಇಟ್ ವಾಸ್ ಟೂ ಅರ್ಲಿ. ಐ ವಾಸ್ 23 ನನ್ನ ಮದುವೆ. ಸಿನಿಮಾಗೆ ಬರೋಕ್ಕಿಂತ ಮುಂಚೆನೇ ನಾನು 23, ಅವಳು 21 ವರ್ಷ. ಅವಳು ಹಿಂಗೆ ಪಾಸ್ಔಟ್ ಆದ ತಕ್ಷಣ ಟಗರ್ ಅಂತ ನಮ್ದು ಒಂಥರ ಬೇರೆ ಥರ ಲೈಫ್ ಇದೆ ಕತೆ ಥರ. ಮನೇಲಿ ಗೊತ್ತಾಗಿದ್ದು ಮದುವೆ ಆದಮೇಲೆ. ಸೊ ದಟ್ ವಾಸ್ ಅ ಖಡಕ್ ಮೂಮೆಂಟ್ ನನ್ನ ಜೀವನದಲ್ಲಿ. ತೊಗೊಂಡ್ರೆ ಪ್ರೊಫೆಷ್ನಲಿ ತೊಗೊಂಡ್ರೆ ಐಡಿಯಾ ಆಫ್ ಗೆಟಿಂಗ್ ಇನ್ ಟು ಪ್ರೊಡಕ್ಷನ್. ಅದು ಏನಕ್ಕೆ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಲಿ ಅಂದರೆ ನಾನು ಏನು ಹೇಳ್ತಾ ಇದ್ದೆ, ಯಾವಾಗ ಬೇರೆಯವರು ಅದನ್ನು ಪರದೆ ಮೇಲೆ ತರೋದಕ್ಕೆ ಫೇಲ್ ಆಗ್ತಾಯಿದ್ರು, ಐ ಥಾಟ್ ಇಲ್ಲ ನನ್ನ ಯೋಚನೆನ ನಾನೇ ಪರದೆ ಮೇಲೆ ತರಬೇಕು, ಇದಿಲ್ಲ ಅಂದರೆ ಆಗೋದಿಲ್ಲ ಅಂತ. ಆ್ಯಂಡ್ ಸಿನಿಮಾ ಇಟ್ ವಾಸ್ ಔಟ್ ಆಫ್ ಅವರ್ ರೇಂಜ್, ಆಗ್ತಾ ಇರಲಿಲ್ಲ. ಅಲ್ಟಿಮೇಟ್ಲಿ ಸಿನಿಮಾನೇ ಇದ್ದಿದ್ದು, ಬಟ್ ಎಟಕ್ತಾ ಇರಲಿಲ್ಲ ನಮಗೆ. ಸೊ ಓಕೆ ಟಿ ವಿನೇ ಮಾಡೋಣ, ಅದು ಯಾವುದಾದ್ರೂ ಏನಂತೆ ಐಡಿಯಾನ ತೊಗೊಂಬಂದು ಕೊಡೋದಕ್ಕೆ ಅಂಥೇಳಿ ದಟ್ ವಾಸ್ ಅದೇ ಪ್ರೊಫೆಷ್ನಲ್ ಖಡಕ್ ಮೂಮೆಂಟ್. ಅಂದರೆ ಗೆಟಿಂಗ್ ಇನ್ ಟು ಪ್ರೊಡಕ್ಷನ್. ಆಸ್ ಅನ್ ಆ್ಯಕ್ಟರ್ ಒಂದು ಖಡಕ್ ಮೂಮೆಂಟ್ ಬರಬೇಕು ಅಂತ ಕಾಯ್ತಾ ಇದ್ದೀನಿ, ಅದು ಬರ್ತಾ ಇಲ್ಲ ಇನ್ನು. ಇದರಿಂದ ಶುರು ಆಗಿದೆ ಅದು. ಓಕೆ, ನಮ್ಮ ಸಿನಿಮಾದಲ್ಲಿ ಇದು ಈಗ ನನಗೇನಂದರೆ ಈಗ ಸ್ಕ್ರಿಪ್ಟ್ ಬರಿತೀವಿ, ಎಲ್ಲ ಇದಿರುತ್ತೆ. ಓಕೆ, ಸ್ಕ್ರಿಪ್ಟ್ ಎಲ್ಲರಿಗೂ ಇಷ್ಟ ಆಗಿದೆ, ಎಲ್ಲ ಇದೆ. ಬಟ್ ನಿಮಗೇನಂದರೆ ಪಾಪ ಎಲ್ಲ ಟೆಕ್ನಿಷಿಯನ್ಸ್ ಕೂಡ ಸ್ವಲ್ಪ ಬ್ಲೈಂಡ್ ಫೋಲ್ಡಲ್ಲೇ ಇರ್ತಾರೆ. ಸರಿಗೆ ಗೊತ್ತಿರುತ್ತೆ. ಅಂದರೆ ಈಗ ಒಬ್ಬರು ವಿಷನ್, ಆ ಡೈರೆಕ್ಟರ್ ವಿಷನ್, ಅವ್ರು ಎಲ್ಲೆಲ್ಲಿ ಏನೇನು ಕಂಪೋಸ್ ಮಾಡ್ಕೊಂಡು ಏನೇನು ಪ್ಲ್ಯಾನ್ ಮಾಡಿಕೊಂಡು ಬರ್ತಿದ್ದಾರೆ ಎಲ್ಲರಿಗೂ ಗೊತ್ತಾಗಲ್ಲ ಆ ಮೂಮೆಂಟಲ್ಲಿ. ಸ್ಕ್ರಿಪ್ಟ್ ಗೊತ್ತಿದ್ರು ಕೂಡ ಪ್ರಾಬ್ಲಿ ಅದು ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಕೂಡ ಫಾರ್ಮ್ ಆಗುತ್ತೆ ಕೆಲವು ಟೈಮು. ಯಾರೋ ಬೇರೆ ಇದಿಲ್ಲ, ಇದು ಚೆನ್ನಾಗಿಲ್ಲ ಅಂತಾರೆ, ನಾವು ಸ್ಟಿಕ್ ಆಗಿರ್ತೀವಿ. ಇದನ್ನೆಲ್ಲ ಇಟ್ಕೊಂಡು ನಾವು ಎಡಿಟರ್ ಹತ್ರ ಹೋದಾಗ ದಟ್ ಈಸ್ ದ ವ್ಯಾಲ್ಯೂಯೇಷನ್ ಟೇಬಲ್. ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಇವನಿಗೆ ಸಿನಿಮಾ ಗೊತ್ತಾ ಇಲ್ವಾ, ಇವನಿಗೆ ಗ್ರಾಮರ್ ಗೊತ್ತಾ ಇಲ್ವಾ ಅಂತ. ಎಲ್ಲರಿಗೂ ಏನಿರುತ್ತೆ ಅಂದರೆ ಫಸ್ಟ್ ಟೈಮ್ ಡೆಬ್ಯೂಟೆಂಟ್ ಡೈರೆಕ್ಟರ್ಸಿಗೆ ಅವ್ರು ಓಕೆ ಅಂದ್ಬಿಡ್ಲಿ ಸಾಕು ಅಂತ. ಇದನ್ನು ಓಕೆ ಅಂದ್ಬಿಡ್ಲಿ, ನೆಕ್ಸ್ಟ್ ನಾನು ಶೆಡ್ಯೂಲ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಆ ಥರ ಇದರಲ್ಲಿ. ಅವ್ರು ಆ್ಯಕ್ಚುಲಿ ಓಕೆ ಅಲ್ಲ, ಸಖತ್ತಾಗಿದೆ ಅನ್ನೋದಲ್ದಲೇ ಇನ್ನು ಮುಂದಿಂದ ಏನು ಶೆಡ್ಯೂಲ್ಸ್ ಇದೆ ಅದು ನಾನು ಪ್ರೊಡ್ಯೂಸ್ ಮಾಡ್ಬೋದಾ ಅಂತ ಕೇಳೋರು. ಅದು ನನಗೆ ಭಾಳನೇ ಅಂದರೆ ಒಂದು ತುಂಬ ಕಾನ್ಫಿಡೆನ್ಸ್ ಬಂದು ಇಲ್ಲ ನಾನು ಮಾಡ್ಬೋದು ಅನ್ನೋದು ಬಹಳ ವೃದ್ಧಿ ಮಾಡಿದ್ದವ್ರೆ. ಸೊ ಫಸ್ಟು ಪಿಕ್ಚರ್ ಶಾಪ್ ಅಂತಿತ್ತು. ಆಮೇಲೆ ಅವರು ಕುಬೇಂದ್ರನ್ ಮತ್ತು ಮಗೇಶ್ ರವೀಂದ್ರನ್ ಅಂತ ನೇಟಿವ್ ಕ್ರಾಫ್ಟ್ ಅವ್ರು ಒಳಗಡೆ ಬಂದರು. ಅವ್ರು ಒಳಗಡೆ ಬಂದಮೇಲಂತೂ ಸಿನಿಮಾನ ಇನ್ನೊಂದು ಲೆವೆಲಿಗೆ ತೊಗೊಂಡೋರು. ನಮಗೆ ಅದಾದಮೇಲೆ ಅವ್ರು ಬಂದಾದಮೇಲೆ ನಾವು ದುಡ್ಡಿಂದ ಯೋಚನೆ ಮಾಡಲಿ. ಪ್ರೊಡಕ್ಷನ್ ಹೌಸಲ್ಲಿ ದುಡ್ಡಿಂದ ಯಾವತ್ತು ಅವ್ರು ಹೇಳ್ತಾ ಇದ್ದು ಒಂದೇ, ಇವತ್ತಿನ ತನಕ ನನಗೆ ಏನಕ್ಕೆ ಇಷ್ಟು ಖರ್ಚು ಮಾಡಿದೆ ಕೇಳಲಿಲ್ಲ ಅವರು. ನಿನಗೆ ಎಷ್ಟು ದುಡ್ಡು ಬೇಕಷ್ಟೇ, ಯಾವತ್ತು ಬೇಕು ಎಷ್ಟು ಬೇಕು. ಅವ್ರು ಬಂದಾದ್ಮೇಲೆ ಅಷ್ಟು ಸ್ಮೂತಾಗಿ ನಡ್ಕೊಂಡೋಯ್ತು. ಮೊಸಾಯಿಕ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಆ ಥರದೊಂದು ಎಕ್ಸ್ಪೀರಿಯನ್ಸ್ ಭಾಳ ಇದೆ. ಸೊ ನನಗೇನಂದರೆ ನಾನು ತುಂಬ ಏನಂತಾರೆ, ನಾವು ಹುಡುಗರು ತುಂಬ ಸ್ಪೋರ್ಟ್ಸು, ಆಟ ಓಡಾಡೋದು ಈ ಥರ ಇದ್ದವನು. ಸೊ ಅಫ್ಕೋರ್ಸ್ ಫ್ರೆಂಡ್ಸ್ ಇದ್ದರು, ಹುಡುಗಿರಲ್ಲ. ಬಟ್ ಎಲ್ಲರೂ ಹೇಳೋರೆ ಏನು ವೆರಿ ಅನ್ರೊಮ್ಯಾಂಟಿಕ್ ನೀನು, ಸುಮ್ಮನೆ ಹೊಲ್ಟು ಈ ಥರ ಏನು ಆಡ್ತಿರ್ತೀಯ, ಯು ನಾಟ್ ಸೋ ವೆರಿ ಅಲ್ಲ. ಅದು ನಾನು ಹೇಳಿದ್ರೆ ತಪ್ಪಾಗುತ್ತೆ ಸರ್. ಅದಕ್ಕೆ ಬರ್ತಾ ಇದ್ದೆ. ಸೊ ಫಿಲ್ಮಲ್ಲಿ ಫಸ್ಟ್ ಶಾಟೇ ಒಂದು ರೊಮ್ಯಾಂಟಿಕ್ ಶಾಟ್. ಅದು ಏನೋ ಒಂಚೂರು ಮಾಡೋಣ ಅಂತ ಮಾಡಿ ಸರ್ 2ನೇ ಟೇಕೋ 3ನೇ ಟೇಕೋ ಓಕೆ ಅಂದಾಗ ನನಗೆ ಓಯ್ ಇದು ಬರುತ್ತೆ ನಮಗೆ. ಅದು ಒಳಗಿರಲಿಲ್ಲ ಕಾನ್ಫಿಡೆನ್ಸು. ಪರವಾಗಿಲ್ಲಪ್ಪ ಇದು ಓಕೆ ಅಂದರು. ಸೊ ದಟ್ ವಾಸ್ ದ ಖಡಕ್ ಮೂಮೆಂಟ್. ಆ್ಯಂಡ್ ಅದು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಸಿನಿಮಾಲ್ಲಿ. ಸೊ ಅಂದರೆ ಏನಂತಾರೆ, ಲೈಟ್ ಹಾರ್ಟೆಡ್ನೆಸ್ಸಲ್ಲಿ ಒಂದು ಜೀವ ತುಂಬಿ ಜನ ನೋಡಿದ್ರೆ ವಿಜುವಲಿ ತುಂಬ ಇಷ್ಟಪಡೋವಂಥದ್ದು. ಸೊ ಅದೊಂದು ಸ್ವಲ್ಪ ಪ್ರೆಷರು ಇತ್ತು ನಂಗೆ. ವರ್ಕ್ಶಾಪಲ್ಲಿ ಓಕೆ ಹಿಂಗೆ ಅಂತಿದ್ವಿ, ಅಲ್ಲಿ ಸೆಟ್ ಹೋದ್ಮೇಲೆ ಇಷ್ಟೆಲ್ಲ ಮಾಡಿದ್ದಾರೆ ಇವಾಗಿದ ಅಂತ. ಸೊ ವೆನ್ ಈ ಸೈಡ್ ಓಕೆ ಫ್ರಮ್ ದೇರ್, ಅದು ನನಗೆ ನಮ್ಮ ಸಿನಿಮಾ ಖಡಕ್ ಮೂಮೆಂಟ್. ನೈಸ್ ಖಡಕ್ ಮೂಮೆಂಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಫೈನಲಿ ಸಂಕ್ರಾಂತಿ ಹಬ್ಬಕ್ಕೆ ಅಂದರೆ 10ನೇ ತಾರೀಕು, ಜನವರಿ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳಬೇಕು ಅಂದರೆ ಇಟ್ಸ್ ಯೋರ್ ಟೈಮ್. ನಾನು ಆಡಿಯನ್ಸಿಗೆ ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಸೆಟ್ ಆಫ್ ಆಡಿಯನ್ಸ್ ಸಿನಿಮಾ ನೋಡ್ತಿದ್ದಾರೆ ಅನ್ನೋದಕ್ಕೋಸ್ಕರನೇ ಇನ್ವೆಸ್ಟರ್ಸ್ಗಳಂತ ಬರ್ತಾರೆ. ಅವ್ರು ಇನ್ವೆಸ್ಟರ್ಸ್ ಬಂದಾಗಲೇ ನಾವೇನು ಕನ್ಸ್ಕೊಂಡ್ಕೊಂಡು ಬಂದಿರ್ತೀವಿ ಆ ಸಿನಿಮಾನ ಮಾಡೋದಕ್ಕೆ ಸಾಧ್ಯ. ಸೊ ನಿಮ್ಮ ಕಡೆಯಿಂದ ನಾನು ಈ ಸಿನಿಮಾ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಡಿಯನ್ಸ್ಗೆ ಹೇಳೋದೊಂದೇ, ನಾನು ಬೇಸಿಕ್ಲಿ ಯಾವುದೇ ಒಬ್ಬ ಡೈರೆಕ್ಟರ್ ಆಗಲಿ, ಯಾವುದೇ ಒಬ್ಬ ಪ್ರೊಡ್ಯೂಸರ್ ಆಗಲಿ, ದುಡ್ಡು ಹಾಕೋದಾಗಲಿ ಅಥವಾ ಅವನೇನೋ ಕತೆ ಹೇಳೋದಾಗಲಿ, ನಿಮಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಅಥವಾ ಹೊಸ ಕನಸು ಕೊಡೋದಕ್ಕೆ ಅಂತ ನಿಮ್ಮ ಕನಸನ್ನು ಅವ್ರು ಜೀವಿಸ್ತಾ ಇರ್ತಾರೆ.
ಸೊ ನಿಮ್ಮ ಕಸಿಗೆ ಒಂದು ಟಿಕೆಟಿಗೆ ಕೊಡುವಷ್ಟು ದುಡ್ಡನ್ನು ಕೊಟ್ಟು ನೋಡ್ಬೋದು ಅಂತ ನನಗನ್ಸುತ್ತೆ. ಸೊ ಖಂಡಿತವಾಗ್ಲೂ ನಿಮಗೋಸ್ಕರ ಮಾಡಿರುವಂಥ ಈ ಪ್ರಯತ್ನ, ದುಡ್ಡು, ಟೈಮು, ಎನರ್ಜಿ ಎಲ್ಲದಕ್ಕೂ ಒಂದು ಟಿಕೆಟ್ ದುಡ್ಡು ಕೊಟ್ಟುವಷ್ಟು ಬೆಲೆ ಕೊಡಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ದಯವಿಟ್ಟು ನಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಸೊ ಬೇಸಿಕ್ಲಿ ನಂತರ ಆಸ್ಪೈರಿಂಗ್ ಆ್ಯಕ್ಟರ್ಸ್ಗೆ ಅಂದರೆ ನಾವೆಲ್ಲ ಹೇಳ್ತಿರ್ತೀವಿ ಸುಮಾರು ಭಾಷೆಯಲ್ಲಿ ಬರ್ತಾರೆ, ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಹೊಸಬ್ರನ್ನ ಸಪೋರ್ಟ್ ಮಾಡಿ ಬೆಳೆಸಿರೋ ಅಷ್ಟು ಇನ್ನೆಲ್ಲೂ ಬೆಳೆಸಿಲ್ಲ. ಅಂದರೆ ಆಲ್ ದ ಸೂಪರ್ ಸ್ಟಾರ್ ಯು ಸಿ ಟುಡೇ ಅವರೆಲ್ಲ ದೇವ್ ಕಮ್ ಆನ್ ದೇರ್ ಓನ್ ದೇವ್ ಸೆಟಪ್. ಸೊ ಇಂಥ ಒಂದು ಒಳ್ಳೆ ವೇದಿಕೆ ನಮಗೆ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ನಿಮ್ಮನ್ನು ಏನಂತಾರೆ ಮನೋರಂಜಿಸೋದಕ್ಕೆ ಈ ಸಿನಿಮಾ ಮಾಡಿದ್ದೀವಿ. ಸೊ ಐ ಆಮ್ ಶ್ಯೂರ್ ನೀವು ಕೊಟ್ಟಿರೋ ಶಕ್ತಿ ಇಟ್ಸ್ ಲೈಕ್ ಗಿವಿಂಗ್ ಬ್ಯಾಕ್ ಟು ದೆಮ್ ದ ಸೇಮ್ ಎನರ್ಜಿ. ಬಂದು ಸಿನಿಮಾ ನೋಡಿ. ನಂತರ ಸಾಕಷ್ಟು ಜನ ನಟರಿರ್ತಾರೆ ಹೂ ವಾಂಟ್ಸ್ ಎನ್ ಆಪರ್ಚುನಿಟಿ. ಇದು ಅದಕ್ಕೆಲ್ಲ ದಾರಿ ಮಾಡಿಕೊಳ್ಳಿ ಅಂತ ದಯವಿಟ್ಟು ಸಂಕ್ರಾಂತಿ ದಿನ ಎಲ್ಲರೂ ಬಂದು ನಮ್ಮ ಸಿನಿಮಾನ ಥಿಯೇಟ್ರಲ್ಲೇ ವೀಕ್ಷಿಸ್ಬೇಕು. ಟ್ರೈಲರ್ ತುಂಬ ಪ್ರಾಮಿಸಿಂಗ್ ಆಗಿದೆ. ಸಿನಿಮಾ ಕೂಡ ಅಷ್ಟೇ ಒಳ್ಳೆ ಐಡೆಂಟಿಟಿ ಮತ್ತು ರೆಕಗ್ನಿಷನ್ನ ತೊಗೊಳ್ಳಿ. ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ನಿಮ್ಮ ಕೈಯಿಂದ ಬರಲಿ. ಆ್ಯಂಡ್ KFIನ ಇನ್ನೂ ಉತ್ತುಂಗಕ್ಕೆ ತೊಗೊಂಡೋಗಿ. ಆ್ಯಂಡ್ ಒಳ್ಳೊಳ್ಳೆ ಆಪರ್ಚುನಿಟೀಸಲ್ಲಿ ಒಳ್ಳೊಳ್ಳೆ ರೋಲ್ಗಳಲ್ಲಿ ಸರ್ ನಿಮ್ಮನ್ನು ನೋಡೋಕ್ಕೆ ನಾವು ಇಷ್ಟಪಡ್ತೀವಿ. ಅಟ್ ದ ಸೇಮ್ ಟೈಮ್ ಒಳ್ಳೊಳ್ಳೆ ಆಪರ್ಚುನಿಟೀಸ್ಗಳು ಬರಲಿ. ಮೇ ಯು ಹಿಟ್ ಬಿಗ್ ಸ್ಕ್ರೀನ್ ವೆರಿ ವೆಲ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.